ನಮ್ಮೆಲ್ಲರಿಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ನೋಡ್ತಾ ಇರುವಂತಹ ಹಾಗೂ ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ನೋಡ್ತಾ ಇರುವಂತಹ ಎಲ್ಲ ನಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬರೀ ಆನ್ಲೈನಲ್ಲಿ ವರ್ಚುವಲಲ್ಲಿ ನೋಡ್ತಾ ಇರೋರಿಗೆ ಮಾತ್ರ ಅಲ್ಲ, ಇಲ್ಲಿ ನೇರವಾಗಿ ಬಂದಿರುವಂತಹ ನಮ್ಮೆಲ್ಲ ಪ್ರೀತಿಯ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಮೆಂಬರ್ಸ್ಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ಇದು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತೆ ಪ್ರತಿ ತಿಂಗಳ 15ನೇ ತಾರೀಕು. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಯಾಕೆಂತಂದರೆ ನೀವು ಈ ಕುಟುಂಬದ ಸದಸ್ಯರು. ಎಂದಿನಂತೆ ಅಂದರೆ ಪ್ರತಿ ತಿಂಗಳ 15ನೇ ತಾರೀಕಿನ ಒಂದು ವಿಚಾರದಂತೆ ಇವತ್ತು ಕೂಡ ನಾವು ಬಂಪರ್ ಡ್ರಾವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಲಕ್ಕಿ ಡ್ರಾನಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ 10ನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ಸನ್ನು ಮಾಡಿರುವಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ 30 ಸರ್ಪ್ರೈಸ್ ಗಿಫ್ಟ್ಗಳು, 6 ಗೋಲ್ಡ್ ರಿಂಗ್ ಹಾಗೂ 2 ಆಟೋ ಸಿಗ್ತಾ ಇದೆ ಬಂಪರ್ ಡ್ರಾನಲ್ಲಿ. ಯಾರಿಗೆ 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 ಹೂಸ್ ಗೋನಾ ವಿನ್ ಟುಡೇ ಗೊತ್ತಿಲ್ಲ ನನಗೂ. ಅದೆಲ್ಲ ದೇವರ ಒಂದು ಲೀಲೆ ಅಂತಲೇ ಹೇಳ್ಬೋದು. ಗಾಡ್ ಡೆಸ್ಟಿನಿ. ಯಾರ ಮನೆಗೆ ಆಟೋ ಹೋಗ್ತಾ ಇದೆ, ಯಾರ ಮನೆಗೆ ಗೋಲ್ಡ್ ರಿಂಗ್ ಹೋಗ್ತಾ ಇದೆ, ಸರ್ಪ್ರೈಸ್ ಗಿಫ್ಟ್ಗಳು ಯಾರಿಗೆ ಸಿಗ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ನೋಡೋಣ, ತಡ ಮಾಡದೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅಷ್ಟೇ ಅಲ್ಲ, ಸೊ ಇವತ್ತೊಂದು ಸ್ಪೆಷಲ್ ಅಕೇಶನ್ ಅಂತಲೇ ಹೇಳ್ಬೋದು. ಸೊ ಕಳೆದ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ ಸಿಕ್ಕಂತಹ ಬಂಪರ್ ಡ್ರಾ ರಾಯಲ್ ಎನ್ಫೀಲ್ಡ್ ಅಂತ ಹೇಳಬಹುದು. ಸೊ ಅದರ ಜೊತೆಯಲ್ಲಿ 3 ಜನರಿಗೆ ಮತ್ತೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಕೂಡ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ರಿಂಗ್ಗಳು ಕೂಡ ಸಿಕ್ಕಿತ್ತು. ಸೊ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನರು ಇದೇ ವೇದಿಕೆಗೆ ಬಂದು ಇವತ್ತು ಈಗ ಸ್ವಲ್ಪ ಸಮಯದ ಮುಂಚಿತವಾಗಿ ಅವರ ಬಹುಮಾನಗಳನ್ನು ರಿಸೀವ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆ ವಿಡಿಯೋ ಕೂಡ ಮೇ ಬಿ ನಿಮಗೆ ನಾಳೆ ನಾಡಿದ್ರಲ್ಲಿ ಅಪ್ಲೋಡ್ ಆಗುತ್ತೆ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಪ್ಲೋಡ್ ಆಗಬಹುದು ಅಂತ ಹೇಳ್ತಾ, ಸೊ ಕೀಪ್ ವಾಚಿಂಗ್ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಇವತ್ತಿನ ಡ್ರಾನಲ್ಲಿ ಏನೆಲ್ಲ ಇದೆ ಬಂಪರ್ ಡ್ರಾನಲ್ಲಿ, ಸೊ ದುಡಿಯುವ ಕೈಗಳಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತಾನೆ ಹೇಳಬಹುದು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅವರು. ಸೊ 2 ಆಟೋಗಳನ್ನು ಬಂಪರ್ ಡ್ರಾನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಫ್ ಇನ್ ಕೇಸ್ ನಿಮಗೆ ಆಟೋ ಬೇಡ, ನನ್ನ ಹತ್ರ ಆಲ್ರೆಡಿ ಇದೆ, ಅಥವಾ ನಮ್ಮನೇಲಿ ಆಟೋ ಓಡಿಸೋಂಥವ್ರು ಯಾರು ಇಲ್ಲ ಅನ್ನೋದೇ ಆದರೆ ನೀವು ಆ ಒಂದು ಆಟೋ ರೇಟಿಗೆ ಸರಿಯಾದಂತಹ ಚಿನ್ನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಸೊ ಗೋಲ್ಡ್ ಆರ್ ಆಟೋ, ಎನಿಥಿಂಗ್ ಚಾಯ್ಸ್ ಇಸ್ ಜಾಸ್ ಅಂತ ಹೇಳ್ತಾ, ಸೊ ತಡ ಮಾಡ್ದಲೇ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡಿಯೇ ಬಿಡೋಣ. ಸೊ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲೇಬೇಕು. 3 ಜನ, ಯೂಶಲಿ ಒಂದು ಮನೆ ಅಂತ ಬಂದಾಗ 4 ಪಿಲ್ಲರ್ಸ್ ಇರುತ್ತೆ, ಬಟ್ ಈ ಸಂಸ್ಥೆಗೆ ಒಂದು ಇಮ್ರಾನ್ ಅವರು ಹಾಗೂ ಅಶೋಕ್ ಕುಮಾರ್ ಅವರು, ಮತ್ತೊಬ್ರು ಉಮರ್ ಫಾರೂಕ್ ಅವರು, ಅದ್ರ ಜೊತೆನಲ್ಲಿ 4ನೇ ಪಿಲ್ಲರ್ಗಳಾಗಿ ನಿಂತಿರುವಂಥವರು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಸ್ಟಾಫ್ ಅಂಡ್ ಹಾಗೆ ಇದರ ಒಂದು ಸದಸ್ಯತ್ವವನ್ನ ಮೆಂಬರ್ಶಿಪ್ ಅನ್ನ ತಗೊಂಡಿರುವಂತಹ ನೀವುಗಳು ಈ ಸಂಸ್ಥೆಯ 4 ಜನ ಪಿಲ್ಲರ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇದು ಸೀಸನ್ 2 ನಡೀತಾ ಇರುವಂಥದ್ದು. ಸೊ ಹೊಸಬರಿಗೆ ಅವಕಾಶ ಸ್ವಲ್ಪ ಕಡಿಮೆ ಖಂಡಿತವಾಗ್ಲೂ ಆಗುತ್ತೆ, ಯಾಕೆಂದ್ರೆ 4-5 ತಿಂಗಳು ಕಳೆದು ಹೋಗಿದೆ. ಸೊ ಈಗ ನಡೀತಾ ಇರುವಂಥದ್ದು 5ನೇ ತಿಂಗಳ ಬಹುಮಾನದ ಒಂದು ಬಂಪರ್ ಲಕ್ಕಿ ಡ್ರಾ ಕಾರ್ಯಕ್ರಮ. ಪ್ರತಿ ತಿಂಗಳ 10ನೇ ತಾರೀಕಿನ ಮುಂಚಿತವಾಗಿ ನೀವು ಪೇಮೆಂಟ್ಸ್ ಅನ್ನ ಮಾಡಿ ಅದರ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ಸ್ಟಾಫ್ಗೆ, ಅಂದ್ರೆ ನೀವು ಯಾರನ್ನ ಕೋಆರ್ಡಿನೇಟ್ ಮಾಡ್ತಾ ಇರ್ತೀರಾ, ಸೊ ಅಂಥವರಿಗೆ ಕಳಿಸ್ಕೊಡ್ಬೇಕು ಇಮ್ಮಿಡಿಯೇಟ್ ಆಗಿ. ಸೊ ಆಗ ಈ 3 ಕ್ಯಾಟಗರಿಯಲ್ಲಿ ನೀವು ನಾಮಿನಿ ಆಗಬಹುದು. ಸೊ ಇಲ್ಲ 10ನೇ ತಾರೀಕು ಲೇಟರ್ ಆಗಿ ನೀವೇನಾದ್ರೂ ಪೇಮೆಂಟ್ಸ್ ಅನ್ನ ಮಾಡ್ತೀರಾ ಅನ್ನೋದಾದ್ರೆ ನಿಮಗೆ ಗೋಲ್ಡ್ ರಿಂಗ್, 30 ಸರ್ಪ್ರೈಸ್ ಗಿಫ್ಟ್, ಈ 2ರಲ್ಲಿ ಅವಕಾಶ ಖಂಡಿತವಾಗ್ಲೂ
ಕಡಿತವಾಗುತ್ತೆ. ಸೊ ನಿಮಗೆ ಬಂಪರ್ ಡ್ರಾನಲ್ಲಿ ಮಾತ್ರನೇ ಆಪರ್ಚುನಿಟಿ ಸಿಗೋವಂಥದ್ದು. ಆದರೆ ನೋಡಿ ಎಂಥ ಗೋಲ್ಡನ್ ಆಪರ್ಚುನಿಟಿ, ಬಿಫೋರ್ 10 ಪೇಮೆಂಟ್ಸ್ ಮಾಡಿದ್ರೆ ಸಾಕು ನಿಮಗೆ. ಸೊ ಸರ್ಪ್ರೈಸ್ ಗಿಫ್ಟು, ಗೋಲ್ಡ್ ರಿಂಗು, ಬಂಪರ್ ಡ್ರಾ ಮೂರರಲ್ಲೂ ಕೂಡ ನೀವು ಈ ಒಂದು ನಾಮಿನೀಸ್ ಆಗಿ ಬರಬಹುದು. ಸೊ ಯಾರಿಗೆ ಬಹುಮಾನ ಹೋಗುತ್ತೆ ಇವತ್ತಂತೂ ನಂಗೆ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ, ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೇ ಬಿಡೋಣ. ಸೊ ನನ್ನ ಮುಂದೆ ಟ್ರೇಗಳಲ್ಲಿ ಎಲ್ಲ ಕೂಪನ್ಸು ರೆಡಿ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಹಾಗೆ ಸರ್ಪ್ರೈಸ್ ಗಿಫ್ಟ್ಗಳು ಕೂಡ ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಸೊ ಇನ್ನು ಆಟೋ ನಿಮಗೆ ಬಂಪರ್ ಡ್ರಾ ಬಂದಂಥ ವಿತಿನ್ 60 or 90 ಡೇಸಲ್ಲಿ ನಿಮ್ಮ ಒಂದು ಬಹುಮಾನವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಆ್ಯಂಡ್ ಅದರ ಜೊತೆಯಲ್ಲಿ ವಾಟ್ ಇಫ್ ನಾಟ್ ಯು ಡಿಂಟ್ ಗೆಟ್ ಎನಿ ಬಂಪರ್ ಪ್ರೈಸಸ್ ಆರ್ ಸರ್ಪ್ರೈಸ್ ಗಿಫ್ಟ್ಗಳು ಯಾವುದೂ ಬರಲಿಲ್ಲ, ನಾವು ಇದು 20 ತಿಂಗಳ ಕಾಲ ಕಂತುಗಳನ್ನು ಕಟ್ಟಿರ್ತೀವಿ, ಏನಪ್ಪ ಮಾಡೋದು ಅಂದರೆ ನಿಮ್ಮ ಹಣ ವ್ಯಯ ಖಂಡಿತವಾಗ್ಲೂ ಆಗೋದಿಲ್ಲ. ಇಫ್ ಇನ್ ಕೇಸ್ ನಿಮಗೇನೋ ಇಂಥ ಬಹುಮಾನಗಳು ಬರಲಿಲ್ಲ ಅನ್ನೋದೇ ಆದರೆ ಗೃಹೋಪಯೋಗಿ ವಸ್ತುಗಳು ನಿಮಗೆ ಕೊನೆಯಲ್ಲಿ ಸಿಗುತ್ತೆ. 20 ತಿಂಗಳ ನಂತರ ನೀವೇನು 20,000 ರೂಪಾಯಿಗಳನ್ನು ಕಟ್ಟಿರ್ತೀರಿ, ಪ್ರತಿ ತಿಂಗಳು 1,000 ರೀತಿಯಲ್ಲಿ ಕೊನೆಯಲ್ಲಿ ನಿಮಗೆ ಗೃಹೋಪಯೋಗಿ ವಸ್ತುಗಳು, TV, ಫ್ರಿಡ್ಜ್, ಇನ್ವರ್ಟರ್, ವಾಷಿಂಗ್ ಮಿಷಿನ್, ಸೊ ಈ ರೀತಿಯಾದಂಥ ವಸ್ತುಗಳನ್ನು ತಗೊಳ್ಬಹುದು. ಅಥವಾ ಅದನ್ನು ಹೊರತುಪಡಿಸಿ ನಿಮಗೆ ಚಿನ್ನದ ಆಭರಣಗಳು ಕೂಡ ಪಡ್ಕೊಳ್ಳುವಂಥ ವ್ಯವಸ್ಥೆ ಖಂಡಿತವಾಗ್ಲೂ ಇರುತ್ತೆ, ನೀವು ಕಟ್ಟಿರೋಂಥ ದುಡ್ಡಿಗೆ ಸರಿಯಾಗಿ. ಇನ್ ಕೇಸ್ ನೀವೇನಾದರೂ ಮಧ್ಯದಲ್ಲೇ ಬಿಟ್ಟರೆ ಖಂಡಿತ ನಿಮ್ಮ ದುಡ್ಡು ವಾಪಸ್ ಆಗಲ್ಲ. ಸೊ ಹಾಗಾಗಿ ಪ್ರತಿ ತಿಂಗಳು 10ನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ಸನ್ನು ಮಾಡಿ, ಆಗಲಿಲ್ಲ ಏನೋ ಮರೆತ್ರಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಇತ್ತು ಕಟ್ಟೋದಕ್ಕಾಗಲಿಲ್ಲ ಅಂತಂದರೆ 15th ಒಳಗಡೆ ಕಟ್ಟಿದ್ರೆ ಡ್ರಾನಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಸೊ ಈ ಎಲ್ಲ ಡೀಟೇಲ್ಸು ನಿಮಗೆ ಬ್ರೋಷರಲ್ಲಿರುತ್ತೆ. ಸೊ ಪ್ರತಿ ನಿತ್ಯ ನೀವು ನಮ್ಮ ಸ್ಟಾಫ್ ಜೊತೆನಲ್ಲಿ ಒಡನಾಟ ಇಟ್ಕೊಂಡಾಗ ಖಂಡಿತ ಅವರು ಒನ್ ಆರ್ ದಿ ಅದರ್ ವೇನಲ್ಲಿ ತಿಳಿಸ್ತಾನೆ ಇರ್ತಾರೆ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನನ್ನ ಮುಂದೆ ಇರುವಂಥದ್ದು ಈ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್. ಸೊ ಇದನ್ನು ಆಪರೇಟ್ ಮಾಡಲಿಕ್ಕಾಗಿ ಒನ್ ಆಫ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಎನ್ ಅಶೋಕ್ ಕುಮಾರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಅಶೋಕ್ ಸರ್. ಸರ್ ಹೇಗೆ ಅನ್ನಿಸ್ತಾ ಇದೆ? ಮೇಡಮ್ 12 ತಿಂಗಳ ಸೀಸನ್ ಆದ್ಮೇಲೆ ಈಗ 5ನೇ ತಿಂಗಳ ಬಂಪರ್ ಡ್ರಾ ಬಂದಿದ್ವಿ. ಅದರಲ್ಲೂ ಇವತ್ತುವರೆಗೂ ನಮ್ಮ ವಿಜುವಲ್ ಗ್ರೂಪ್ನ ಕಳೆದ ತಿಂಗಳ ಬಂಪರ್ ಡ್ರಾ ವಿಜೇತರು, ಗೋಲ್ಡ್ ರಿಂಗ್, ಸರ್ಪ್ರೈಸ್ ಗಿಫ್ಟ್ ವಿಜೇತರು ಅವರು ಸಹ ವಿಜೇತರು ಸಹ ಬಂದಿದ್ದಾರೆ. ಅವರು ಸಹ ಅವರ ಒಂದು ಈ ಬಂಪರ್ ಡ್ರಾ ವಿಜೇತರಾಗಿ ಅವರು ವಿಜೇತರಾಗಿ ಬಹುಮಾನಗಳನ್ನ ಅವರಿಗೆ ವಿತರಣೆ ಮಾಡಲಾಗಿದೆ. ಇವತ್ತು ಸ್ವಲ್ಪ ಹಾಗಾಗಿ ಈ ಕಾರ್ಯಕ್ರಮವನ್ನು ತಡವಾಗಿ ಪ್ರಾರಂಭವಾಗಿದೆ. ಅವರಲ್ಲಿ ಇವತ್ತಿನ ಬಂಪರ್ ಡ್ರಾ ಆಟೋ ರಿಕ್ಷಾ, ಇಬ್ಬರಿಗೆ ಆಟೋ ರಿಕ್ಷಾ ಅಥವಾ ಗೋಲ್ಡ್ ದುಡಿಮೆಗೆ ಒಂದು ಸಹ ದಾರಿಯನ್ನು ಸಹ ವಿಜುವಲ್ ಗ್ರೂಪ್ ವತಿಯಿಂದ ಕಳೆದ ಬಾರಿನೂ ಸಹ ಇಬ್ಬರಿಗೆ ಆಟೋ ರಿಕ್ಷಾ ನೀಡಿದ್ವಿ. ಸೊ ಈ ಸತಿನೂ ಸಹ ಇಬ್ಬರಿಗೆ ಆಟೋ ಕೊಟ್ಟಿದ್ದೀವಿ. ಜೊತೆಗೆ ಅವರಿಗೆ ಆಟೋ ಅಥವಾ ಅವರು ಗೋಲ್ಡ್ ಅನ್ನು ಸಹ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶವನ್ನು ಸಹ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇವಾಗ ನಮ್ಮ 10ನೇ ತಾರೀಕನ್ನ ಮುಂಚಿತವಾಗಿ ಯಾರ್ಯಾರು ಹಣ ಪಾವತಿ ಮಾಡಿದ್ರು ಅವರಿಗೆ ಈ ಒಂದು ಮೊದಲ ಸರ್ಪ್ರೈಸ್ ಗಿಫ್ಟ್ ಹಾಗೂ 30 ಜನಕ್ಕೆ ಹಾಗೂ 6 ಜನಕ್ಕೆ ಗೋಲ್ಡ್ ರಿಂಗ್ ಹೆಂಗಂತ ಮಾಡ್ತಾ ಇರುವಂಥದ್ದು. ಸೊ ಮುಂಚಿತವಾಗಿ ಪೇಮೆಂಟ್ಸ್ ಅನ್ನ ಮಾಡೋದ್ರಿಂದ ಸರ್ಪ್ರೈಸ್ ಗಿಫ್ಟ್ ಅಂಡ್ ಗೋಲ್ಡ್ ರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ಸೊ ಫಸ್ಟ್ ಕಾರ್ಯಕ್ರಮ ಶುರು ಆಗ್ತಿದ್ದಾಗೆ ಆಗುವಂಥದ್ದು ಟ್ರಾನ್ಸ್ಪರೆನ್ಸಿ. ಸೊ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅವರು ನಂಬಿಕೆಗೆ ಮತ್ತೊಂದು ಹೆಸರು ಅಂತಾನೆ ಹೇಳಬಹುದು. ಸೊ ಇದರಲ್ಲಿ ನೋಡಬಹುದು ಖಾಲಿ ಆಗಿದೆ. ಸೊ ನಮ್ಮ ಗ್ರಾಹಕರು ಯಾರಾದರೂ ಒಬ್ರು ಬರಬಹುದು, ಬಂದು ಒಂದು ಬಾಕ್ಸ್ ಅನ್ನ ಚೆಕ್ ಮಾಡಬಹುದು. ಸರ್ ಬನ್ನಿ, ಯಾರಾದರೂ ಒಬ್ರು ಬನ್ನಿ, ಚೆಕ್ ಮಾಡಿ, ಒಳಗಡೆ ಕೈ ಹಾಕಿ ನೋಡಿ. ಇಲ್ಲ ಇಲ್ಲೇನಾದ್ರು ಸಿಕ್ಸಿದಾರಾ ಅಥವಾ ಅಲ್ಲೇನಾದ್ರೂ ಸಿಕ್ಕಾಕೊಂಡಿದ್ಯಾ, ಏನಾದ್ರೂ ಕೂಪನ್ಸ್ ಇದೆಯಾ, ಇನ್ನೊಂದ್ಸಲ ನೋಡಿ ಸರ್, ಕೈ ಹಾಕ್ಬಿಟ್ಟು ನೋಡಿ. ಹಾಕಿ ನೋಡಿದ್ದೀನಿ, ಏನಿಲ್ಲ. ಏನೂ ಇಲ್ವಾ ಸರ್? ಕೈ ಹಾಕಿ ನೋಡಿದೆ, ಒಳಗಡೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ
ಅಡಚಣೆಗಾಗಿ ಕ್ಷಮಿಸಿ. ಕೆಲವೊಮ್ಮೆ ಇದು ನಾವು ಬರೀ ಹುಲು ಮಾನವರಾಗಿರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಸೊ ಎಲ್ಲರ ಕಡೆಯಿಂದಲೂ ಕೂಡ ನಾವು ಕ್ಷಮೆಯನ್ನ ಕೇಳ್ತಾ ಇದೀವಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳ್ತಾ, ಸೊ ಈಗ ಮತ್ತೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೊ ಈ ಒಂದು ಬಾಕ್ಸ್ ಅನ್ನ ಚೆಕ್ ಮಾಡಿದಾಗಿದೆ, ಬಿಕಾಸ್ ನಮ್ಮ ಆಡಿಯನ್ಸ್ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಸೊ ಇನ್ನೂ ಒಂದು ಸಲ ಬಾಕ್ಸ್ ಚೆಕ್ ಅನ್ನ ಮಾಡೇ ಬಿಡೋಣ. ಸೊ ರಿಯಾಲಿಟಿ ಚೆಕ್. ನಿಮ್ಮೆಲ್ಲರ ಮುಂದೆ ಸೊ ಬಾಕ್ಸ್ ಪೂರ್ತಿ ಖಾಲಿ ಇದೆ, ಬೇರೆ ಏನು ಇಲ್ಲ ಬಾಕ್ಸ್ ಒಳಗಡೆ. ಸೊ ಈಗ ಆದಷ್ಟು ಬೇಗ ನಾವು ನಮ್ಮ ಒಂದು ಕೂಪನ್ಸ್ಗಳನ್ನ, ನಮ್ಮ ಮೆಂಬರ್ಸ್ಗಳ ಕೂಪನ್ಸ್ಗಳನ್ನ ಈ ಬಾಕ್ಸ್ನ ಒಳಗಡೆ ಹಾಕೋಣ. ಸೊ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಸೀಸನ್ 2 5ನೇ ತಿಂಗಳ ಲಕ್ಕಿ ಡ್ರಾ ಕಾರ್ಯಕ್ರಮ ಇದು. ಸೊ ಲೆಟ್ಸ್ ಬಿಗಿನ್. ಮೊದಲ ಟ್ರೈನ್ ಒಂದಿಗೆ ಇವತ್ತಿನ ಕಾರ್ಯಕ್ರಮದ ಆರಂಭವನ್ನ ಮಾಡಿದಾಗಿದೆ. ಮುಂದುವರಿಸೋಣ. ಒಂದ್ ನಿಮಿಷ ಯಾರಾದ್ರೂ ಬನ್ನಿ. ಓಕೆ, ಈಗ ಮೊದಲ ಟ್ರೇ ಹತ್ತನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ಸ್ ಅನ್ನ ಮಾಡಿರುವಂಥ ಕೂಪನ್ಸ್ಗಳನ್ನ ಈಗ ಈ ಒಂದು ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀವಿ. ಸೊ ದಿಸ್ ಇಸ್ ಫಸ್ಟ್ ಟ್ರೇ, ಮೊದಲ ಟ್ರೇ ಇದು. ಪ್ರತಿಯೊಂದು ಕೂಪನ್ ನಂಬರ್ ಕೂಡ ವಿಸಿಬಲ್ ಆಗುವಂತಹ ರೀತಿನಲ್ಲಿ ಪ್ರತಿ ತಿಂಗಳ ರೀತಿನಲ್ಲೇ ಜೋಡಿಸಿರುವಂಥದ್ದು. ಸೊ ಈಚ್ ಆ್ಯಂಡ್ ಎವ್ರಿ ಮಂತ್ ನೀವು ನೋಡಿರಬಹುದು ಈ ಟ್ರೇಗಳಲ್ಲಿರುವಂತಹ ಕೂಪನ್ಸ್ಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಸೊ ಪ್ರತಿಯೊಂದು ಸಂಖ್ಯೆಯೂ ಕೂಡ ವಿಸಿಬಲ್ ಆಗಿರುವಂಥದ್ದು. ಇದರ ಫೋಟೋವನ್ನು ನಿಮಗೆ ವಾಟ್ಸಪ್ಪಲ್ಲಿ ಕೂಡ ಕಳಿಸಿರ್ತಾರೆ. ಆ್ಯಂಡ್ ಲೈವಲ್ಲಿ ಕೂಡ ನೀವು ನಿಮ್ಮ ಕೂಪನ್ ನಂಬರ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಲಾಸ್ಟ್ ಮಂತ್ ಅಂದರೆ ಏಪ್ರಿಲ್ 15th ನಡೆದಂಥ ಬಂಪರ್ ಡ್ರಾನಲ್ಲಿ ಒಬ್ಬರಿಗೆ ರಾಯಲ್ ಎನ್ಫೀಲ್ಡ್, 3 ಜನರಿಗೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಸಿಕ್ಕಿತ್ತು. ಸೊ ಅವರ ಇಚ್ಛೆಯಂತೆ ಬೈಕ್ ಅಥವಾ ಗೋಲ್ಡನ್ನು ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶಗಳಿತ್ತು. ಆ ವಿನ್ನರ್ಸ್ ಕೂಡ ಇವತ್ತು ಇಲ್ಲಿಗೆ ಬಂದು ತಮ್ಮ ಒಂದು ಪ್ರೈಸಸನ್ನು ರಿಸೀವ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತು ಕೂಡ ಅಂದರೆ ನಿಮಗೆ ಅನುಕೂಲ ಇದ್ದರೆ ಇವತ್ತು ಬರುವಂಥ ಬಂಪರ್ ಬಹುಮಾನ ಬರುವಂಥವ್ರು ಎಲ್ಲರೂ ಕೂಡ ಬಂದು ನೇರವಾಗಿಯೇ ಒಂದು ಕಾರ್ಯಕ್ರಮದ ಮುಖೇನ ನಿಮ್ಮ ಗಿಫ್ಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ತುಂಬ ದೂರ ಇದ್ದೀವಿ, ಬರಲಿಕ್ಕಾಗಲ್ಲ, ಔಟ್ ಸ್ಟೇಷನಲ್ಲಿ ಇರೋಂಥವರಿಗೆ ಪ್ರೈಸಸ್ ಬಂದಿರೋಂಥ ಸಂದರ್ಭದಲ್ಲಿ ನಿಮ್ಮ ಬಹುಮಾನಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ನಮ್ಮ ಸ್ಟಾಫಿಂದ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ನೇಬರ್ಸ್ ಆಗಿರಬಹುದು. ಸೊ
ಸೊ ಈ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆ, ಖಂಡಿತ ಎಲ್ರಿಗೂ ಅವಶ್ಯಕತೆ ಇದೆ ಅಂತಲೇ ಹೇಳಬಹುದು. ಸೊ ಅಂಥವರಿಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೂಡ ತಿಳಿಸಿ, ಇನ್ನು ಸಾಕಷ್ಟು ಮೆಂಬರ್ಸ್ಗಳನ್ನು ನಿಮ್ಮ ಕಡೆಯಿಂದನೂ ಕೂಡ ನೀವು ಜಾಯಿನ್ ಮಾಡಿಸ್ಬೋದು. ಸೊ ಓವರ್ ಆಲ್ ನಮಗೆ ಸೀಸನ್ 2ನಲ್ಲಿ ಸಿಗ್ತಾ ಇರುವಂತಹ ಬಂಪರ್ ಪ್ರೈಸ್ಗಳನ್ನು ನಾವು ನೋಡೋದಾದರೆ 2 ಫ್ಲ್ಯಾಟ್ಗಳು ಸಿಗ್ತಾ ಇದೆ. ಮನೆ ಒಂದು ಸೂರಿದ್ರೆ ಸಾಕಪ್ಪ, ಆರಾಮಾಗಿರ್ಬೋದು ಅನ್ನೋಂಥವ್ರಿಗೆ ಎಷ್ಟೊಂದು ಜನ ಇದ್ದಾರೆ. ಆದರೆ ನೀವು ಕಟ್ಟುವಂತಹ 1,000 ಒಂದು ಕಂತಿನಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಿರಬಹುದು. ಆದರೆ ಖಂಡಿತ ಅದಕ್ಕೆ ಪೂರಕವಾದಂತಹ ಕೆಲಸವನ್ನು ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಸೊ ಈ ಸೀಸನ್ನಲ್ಲಿ 2 ಫ್ಲ್ಯಾಟ್ಸ್ಗಳು, 4 ಕಾರು, 2 ಆಟೋ, 36 ಟೂ ವೀಲರ್ಸ್, 3 ಐಫೋನ್ ಮೊಬೈಲ್ಸ್, 16 ಗೋಲ್ಡ್ ನೆಕ್ಲೆಸ್, 3 ಡೈಮಂಡ್ ನೆಕ್ಲೆಸ್, 120 ಗೋಲ್ಡ್ ರಿಂಗ್ ಹಾಗೂ 600 ಸರ್ಪ್ರೈಸ್ ಗಿಫ್ಟ್ಗಳು ನಿಮಗಾಗಿ ಸಿಗ್ತಾ ಇದೆ.
ಎವ್ರಿ ಮಂತ್ ನಾನು ಇಲ್ಲಿ ಬಂದಾಗ ಯೂಸ್ ಟು ವಂಡರ್ ಹೆಂಗಪ್ಪ ಜೋಡಿಸ್ತಾರೆ, ಒಂದಲ್ಲ ಎರಡಲ್ಲ 4-5 ಸಾವಿರ ಕೂಪನ್ಸ್ಗಳಿದೆ, ಅದು ಆರ್ಡರ್ ವೈಸ್ ಜೋಡಿಸೋವಂಥದ್ದು ಎಷ್ಟು ಕಷ್ಟ ಅಂತ ಬಹುಶಃ ತಲೆಗೆ ಕೈ ಹಾಕಿ ಪರ ಅಂತ ಕೆರ್ಕೊಳ್ತಾರೆ ನಮ್ಮ ಸ್ಟಾಫ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಒಂದು 15th ಡ್ರಾ ಇದೆ ಅಂತಂದರೆ ಒಂದು 12th ಪಾಪ ಅವರ ನಿದ್ದೆ ಎಲ್ಲ ಹಾರಿ ಹೋಗಿರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ದು ಕೂಡ. ಸೊ ಇಟ್ ಈಸ್ ಪ್ಯೂರ್ಲಿ ಹಾರ್ಡ್ ವರ್ಕ್. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬರೂ ಕೂಡ ತುಂಬ ಎಫರ್ಟ್ಸನ್ನು ಹಾಕ್ತಿದ್ದಾರೆ. ಸೊ ಅವರಿಗೆ ತುಂಬ 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 ಥ್ಯಾಂಕ್ಸ್. ಅಫ್ಕೋರ್ಸ್ ದೆಲ್ ಗೆಟ್ ಪೇಯ್ಡ್, ಬಟ್ ಏನೇ ಸಂಬಳ ಅಂತ ಸಿಕ್ಕಿದ್ರೂ ಕೂಡ ಎಕ್ಸ್ಟ್ರಾ ಅವರ್ಸ್ ವರ್ಕನ್ನು ಮಾಡುವಂಥದ್ದು. ಸೊ ನಿಮ್ಮ ಯಾವುದಾದ್ರೂ ಒಂದೇ ಒಂದು ಕೂಪನ್ ಮಿಸ್ ಆಯಿತು ಅಂದ್ರೂ ಕೂಡ ನೀವೇನು ಸುಮ್ಮನೆ ಬಿಡ್ತೀರಾ, ತರಾಟೆಗೆ ತೊಗೊಳ್ತೀರಾ ಸ್ಟಾಫ್ಗಳನ್ನ. ಸೊ ಯಾವುದೇ ಕೂಪನ್ಗಳು ಮಿಸ್ ಆಗದಲ್ಲೇ ಇರೋ ಥರ ಬಿಫೋರ್ 10th ಪೇಮೆಂಟ್ಸ್ನ ಒಂದು ಸೈಡಲ್ಲಿ ಜೋಡಿಸ್ಬೇಕು, ಆಫ್ಟರ್ 10th ಒಂದು ಸೈಡಲ್ಲಿ ಜೋಡಿಸ್ಬೇಕು, ಬಿಫೋರ್ 10th ಮಿಸ್ಸಿಂಗ್ ಆಗಿರೋ ಅಂಥ ಕೂಪನ್ಸ್ಗಳು ಇರೋವಂಥದ್ದು ಅಷ್ಟೇ ಅಲ್ಲ. ಸೊ ಈಗ ತಾನೇ ನಾನು ನೋಡ್ತಾ ಇದ್ದೆ, ಆಫ್ಟರ್ 10th ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, 3rd, 4th ಆ್ಯಂಡ್ 5th, 6th ಗ್ರೂಪ್ವರೆಗೂ ಇದೆ. ಸೊ 7th ಗ್ರೂಪ್ವರೆಗೂ ಇದೆ. ಸೊ ಇದನ್ನೆಲ್ಲ ಬೈಫರಿಕೇಟ್ ಮಾಡಿ ನಿಮ್ಮ ಕೂಪನ್ಗಳನ್ನು ಜೋಡಿಸೋವಂಥದ್ದು ನಿಜವಾಗ್ಲೂ ತುಂಬಾ ಕಷ್ಟ. 1,000 ರೂಪಾಯಿ ತಾನೇ ಪೇ ಮಾಡಿ ಆರಾಮಾಗಿರ್ಬೋದು ಮನೆಯಲ್ಲಿ, ಬಟ್ ಇದನ್ನು ಪಿನ್ ಟು ಪಿನ್ ಈಚ್ ಆ್ಯಂಡ್ ಎವ್ರಿ ಕೂಪನ್ನ ಜೋಡಿಸೋವಂಥದ್ದು ನಿಜಕ್ಕೂ ಇಟ್ಸ್ ಲೈಕ್ ಪ್ಯೂರ್ಲಿ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಜೊತೆನಲ್ಲಿ, ಫೌಂಡರ್ಸ್ ಜೊತೆನಲ್ಲಿ ಕೈ ಜೋಡಿಸಿರೋಂಥ ಎಲ್ಲ ಸ್ಟಾಫ್ಸ್ಗೂ ಕೂಡ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕಿಂತ ಮುಖ್ಯವಾಗಿ ಅಶೋಕ್ ಸರ್, ಇಮ್ರಾನ್ ಸರ್ ಆ್ಯಂಡ್ ಉಮರ್ ಸರ್ ಅವರು ಸೊ ಕೆಲಸನ ಮಾಡಿಸೋದು ಅಂತಲ್ಲ, ಅವರೇ ನಿಂತು ಸ್ವತಃ ಕೆಲಸವನ್ನು ಮಾಡ್ತಾರೆ. ಸೊ ಅಂಥ ಒಂದು ಹಾರ್ಡ್ ವರ್ಕಿಂಗ್ ಟೀಮ್ ಇದು ಅಂತಲೇ ಹೇಳಬಹುದು. ಸೊ ಈಗ ಬಿಫೋರ್ 10th ಆಗಿರೋಂಥ ಎಲ್ಲ ಪೇಮೆಂಟ್ಸ್ಗಳ ಕೂಪನ್ಗಳು ಆಲ್ಮೋಸ್ಟ್ ಆಗ್ತಿದೆ ಅಂತ ಹೇಳಬಹುದು. ಸೊ ನನಗೆ ಅನಿಸೋ ಪ್ರಕಾರ ಒಂದು 30-35 ಟ್ರೇಗಳಿಲ್ವಾ ಸರ್ ಇಲ್ಲಿ ಇದೆಯಾ? ಅಪ್ ಟು 50. ಓ ಮೈ ಗಾಡ್, ನಾಟ್ ಸೋ ಈಸಿ. 6,000 ಗ್ರಾಹಕರು, ಅದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕು. ಸೊ 6,000 ಕೂಪನ್ಗಳು ಖಂಡಿತವಾಗ್ಲೂ ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರೋ ಹಾಗೆ ಸ್ಪ್ಯಾನ್ ಆಫ್ 1.5 yearsಲ್ಲಿ ಇದನ್ನ ಅಚೀವ್ ಮಾಡಿದ್ದಾರೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್. ಇಟ್ ಈಸ್ ಪ್ಯೂರ್ಲಿ ಟ್ರಸ್ಟೆಡ್ ಕಂಪನಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ನಿಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದಕ್ಕೆ ನೀವು ಕಟ್ಟುವಂಥ 1,000 ರೂಪಾಯಿಗಳು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋವಂಥದ್ದು. ಎಸ್, ಇನ್ನು 2 ಟ್ರೇಗಳ ನಂತರ 10ನೇ ತಾರೀಕು ಅಂದರೆ ಸ್ಕ್ರೀನ್ ಶಾಟನ್ನು ಅವರು ಬೇಗ ಕಳಿಸಿರಲ್ಲ, ಲೇಟಾಗಿ ಕಳಿಸ್ತಾರೆ. ಸೊ ಆ ರೀತಿಯಾಗಿ ಮಿಸ್ ಆದಂಥ ಟ್ರೇ, ನೆಕ್ಸ್ಟ್ ಬರೋಂಥ ಟ್ರೇ 10th, ಬಿಫೋರ್ 10th ಮಿಸ್ಸಿಂಗ್ ಕೂಪನ್ಸ್. 10ನೇ ತಾರೀಕು ಪೇಮೆಂಟ್ಸ್ ಮಾಡಿದ್ದಾರೆ ಅವರು, ಆದರೆ ಸ್ಕ್ರೀನ್ ಶಾಟ್ ಕಳಿಸೋದನ್ನ ಮರೆತು ಈ
ಬಂಪರ್ ಡ್ರಾ ಟೈಮ್ನಲ್ಲಿ ಬಂದಿರೋವಂಥದ್ದು. ಸೊ ಮಿಸ್ ಆಗಿರುತ್ತಲ್ಲ ಕೂಪನ್ಸು, ಸೊ ಅದು ಎಸ್ ಅಷ್ಟೇ ಸರ್. ಜನ ಈಗ ಹುಷಾರಾಗ್ಬಿಟ್ಟಿದ್ದಾರೆ, ನಮಗೆ ಸರ್ಪ್ರೈಸ್ ಗಿಫ್ಟ್ ಬೇಕು, ಗೋಲ್ಡ್ ರಿಂಗ್ ಬೇಕು. ಓ ಮೈ ಗಾಡ್, ಚಿನ್ನ ಬಹಳ ದುಬಾರಿ ಆಗ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಚಿನ್ನ ಖರೀದಿ ಮಾಡಬೇಡಿ ಅಂತ, ಬಟ್ ಮಾಡಿದಲ್ಲೇ ಬಿಡ್ತೀವ, ಚಾನ್ಸೇ ಇಲ್ಲ ಅನ್ನೋ ಥರ. ಮದುವೆ ಮುಂಜಿ ಶುಭ ಸಮಾರಂಭಗಳು ಕಾರ್ಯಕ್ರಮಗಳು, ಸೊ ಏನೇ ಇದ್ರೂ ಕೂಡ ಚಿನ್ನ ಅನ್ನೋಂಥದ್ದು ಬೇಕೇ ಬೇಕು. ಅಷ್ಟೊಂದು ನಮ್ಮ ಭಾರತೀಯರಿಗೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಈ ಒಂದು ಗಂಡ್ಮಕ್ಳಿಗೂ ಕೂಡ ಬಹಳ ಪ್ರಿಯವಾದಂತಹ ವಸ್ತು ಯಾವುದಾದ್ರೂ ಇದ್ರೆ ಹಣದ ನಂತರ ಅದು ಚಿನ್ನವೇ. ಇವತ್ತಿನ ರೇಟ್ ನೋಡಿದ್ರಾ ಸರ್? ಎಷ್ಟಿದೆ ರೇಟು ಚಿನ್ನದ್ದು ನೋಡಿದ್ದೀರಾ? 14,000 ಬಂದಿದೆ ಗೋಲ್ಡ್ ರೇಟು. ಮನೆಯಲ್ಲಿದ್ರೆ ಚಿನ್ನ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ಬೇಕು ಚಿನ್ನ. ನಾನೀಗ ಆನ್ ದ ವೇ ಬರುವಾಗ ನೋಡ್ಕೊಂಡು ಬಂದೆ, 15,771 ಸಮಥಿಂಗ್ ಇತ್ತು ಸರ್. ಐ ಥಿಂಕ್ 15,800 ಚೇಂಜು. ಓ ಮೈ ಗಾಡ್, ಹೆಂಗೆ ಇಳಿತಾನೆ ಇಲ್ಲ, ಹಿಂಗೆ ಮೇಲ್ ಹೋಗ್ತಾನೆ ಇದೆ. ಸೊ ಹಾಗಾಗಿ ಚಿನ್ನವನ್ನ ಸೇವ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಕೂಡ ಹೌದು ಅಂತ ಹೇಳ್ತಾ, ಸೊ ಈಗ ಎಲ್ಲ ಈ ಒಂದು ಬಾಕ್ಸ್ನಲ್ಲಿ ಹಾಕಿದ್ದಾಯ್ತು. ಟ್ರಾನ್ಸ್ಪರೆಂಟ್ ಬಾಕ್ಸ್ನಲ್ಲಿ ಸುಮಾರು 6,000 ಕೂಪನ್ಗಳಲ್ಲಿ ಆಲ್ಮೋಸ್ಟ್ ಒಂದು 5,300,000 ಹಾಕ್ಬಿಟ್ಟಿದ್ದೀವಿ. ಇನ್ನೊಂದಿದ್ರೆ ಇನ್ನೊಂದು 200-300 ಕೂಪನ್ಸ್ ಲೇಟ್ ಪೇಮೆಂಟ್ಸ್ದು ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಎಸ್, ನಮ್ಮ ಗ್ರಾಹಕರು ದಯಮಾಡಿ ಯಾರಾದರೂ ಬರಬೇಕು ಸರ್, ದಯಮಾಡಿ ಬರಬೇಕು. ಈಗ ರೋಲ್ ಮಾಡೋಣ. ಮೊದಲ 30 ಸರ್ಪ್ರೈಸ್ ಗಿಫ್ಟ್ಗಳಿಗಾಗಿ, ಮೊದಲ 30 ಸರ್ಪ್ರೈಸ್ ಗಿಫ್ಟ್ಗಳಿಗಾಗಿ ಟಚ್ ಆಯ್ತು ಅನ್ಸುತ್ತೆ ಅಲ್ಲಿ. ಇಲ್ಲಿ ಟಚ್ ಆಗ್ತಾ ಇದೆ. ಅದಷ್ಟೇ ಬಿಡಿ, ಹಿಂಗ್ ಉಲ್ಟಾ ರೋಲ್ ಮಾಡಿ ಸರ್. ಕೀಳ್ಬೇಡಿ ಹಿಂಗ್ ರೋಲ್ ಮಾಡಿ, ಸ್ವಲ್ಪ ಟಚ್ ಆಗುತ್ತೆ ಅಷ್ಟೇ. ಹಿಂಗೆ ರೋಲ್ ಮಾಡಿ, ಆಪೋಸಿಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಬನ್ನಿ. ಮಿಕ್ಸ್ ಆಗಿದೆ ಬಿಡಿ. ಓಕೆ ಸರ್, ನಮಸ್ಕಾರ. ಎಲ್ಲಿಂದ ಬರ್ತಿರೋದು? ನಿಮ್ಮ ಹೆಸರು? ಮೊದಲನೇ ಸಲ ಬರ್ತಿರೋದಾ? ಹೌದು ಮೇಡಮ್. ನಿಮ್ಮ ಹೆಸರು? ಹೊಂಗಸಂದ್ರದಿಂದ ಬರ್ತಾರೆ. ಹೊಂಗಸಂದ್ರ, ಬೇಗೂರು. ಬೇಗೂರು ರೋಡು. ಪರವಾಗಿಲ್ಲ, ನಮ್ಗೆ ಹತ್ರ, ನಮಗೆ ಹತ್ರನೇ. ಓಕೆ, ಹೆಂಗ್ ಅನ್ನಿಸ್ತಾ ಇದೆ? ಎಲ್ಲಿ ಕೇಳಿದ್ರೆ ವಿಷಯ ಗ್ರೂಪ್ಸ್ ಬಗ್ಗೆ? ಗೋಲ್ಡ್ ರಿಂಗ್. ಹೌದಾ? ಓ, ಗೋಲ್ಡ್ ರಿಂಗ್ ಬಂತಲ್ಲ, ಸೊ ಹಂಗಾಗಿ ನಂಬಿಕೆ ಜಾಸ್ತಿ ಆಯ್ತು. ನೇರವಾಗಿ ಹೋಗೋಣ ಅಂತ ಬಂದಿದ್ರಿ, ಅಲ್ಲಿವರೆಗೂ ಬಂದಿರ್ಲಿಲ್ಲ. ಹೆಂಗ್ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಎಷ್ಟಿದೆ ಕೂಪನ್ಸ್? ಕೂಪನ್ಸ್ ಎಷ್ಟಿದೆ? ನಮ್ದು ಒಂದೇ. ಓಕೆ, ಲಾಸ್ಟ್ ಟೈಮ್ 11 ಹಾಕಿದ್ರೆ ಫಸ್ಟ್ ಸೀಸನ್ ಅಲ್ಲಿ, ಸೆಕೆಂಡ್ ಸೀಸನ್ ಅಲ್ಲಿ 1 ಹಾಕಿದ್ರೆ. ವೆರಿ ನೈಸ್, ಗುಡ್ ಲಕ್ ಸರ್. ನಿಮ್ಗೂ ಬರ್ಲಿ ಇವತ್ತಿನ ಬಹುಮಾನಗಳು. ಸೊ ಈಗ ಮೊದಲ ಒಂದು 10 ಸರ್ಪ್ರೈಸ್ ಗಿಫ್ಟ್ಗಳ ಕೂಪನ್ಸ್ಗಳನ್ನ ಸರ್ ಕಡೆಯಿಂದ ತೆಗ್ಸೋಣ. ಸರ್ ಕಣ್ಣು ಮುಚ್ಚಬೇಕು, ನಿಮ್ಮ ಸ್ಲೀವ್ಸ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ ಹಿಂದೆಗೆ. ಸೊ ನೀವು ನೋಡಿರ್ತೀರಲ್ಲ ಕಾರ್ಯಕ್ರಮ, ಸೊ ನಿಮ್ಗೆ ಈ ರೂಲ್ಸ್ ಎಲ್ಲ ಗೊತ್ತಿರಬೇಕು. ಕಣ್ಣು ಮುಚ್ಚಬೇಕು, ಲೆಫ್ಟ್ ಹ್ಯಾಂಡ್ ಅಪ್. ಸೊ ಕಣ್ಣು ಮುಚ್ಚಿ ಒಂದೊಂದೇ ಕೂಪನ್ಸ್ ಅನ್ನ ತೆಗೆದು ನಾನು ಕೇಳ್ಕೊಡ್ಬೇಕು ಸರ್.
ಒಂದೊಂದು ಎತ್ತಿ ಕೊಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸರಿ, ಕೊಡಿ ಕೊಡಿ ಕೊಡಿ, ಅದು ಎತ್ತಿರೋದು ಕೊಡಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಕ್ಯಾಮ್ರಾಮ್ಯಾನ್. 2000 ವಿನ್ನರ್ ಸರ್ಪ್ರೈಸ್ ಗಿಫ್ಟ್ ನ ಫಸ್ಟ್ 2180. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್, ಮಿಕ್ಸ್ ಮಾಡಿ. ನೀವು ಮಾಡಲ್ಲ ಅನ್ಸುತ್ತೆ, ಎಲ್ಲ ನಿಮ್ಮ ಮನೆಯವರೇ ಮಾಡ್ತಾರ. ಓಕೆ, ಕೊಡಿ ಕೊಡಿ ಕೊಡಿ. ಬಹುಮಾನ ಹೋಗ್ತಾ ಇದೆ 439. ಡಬಲ್ ಕಂಗ್ರಾಚುಲೇಷನ್ಸ್. ಓಕೆ, ಈಗ ಮೂರನೇ ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗುತ್ತೆ ಅಂತ ಹೇಳಿ ಕೊಡಿ ಸರ್. 36 1036. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಯಾರಾದ್ರೂ ಒಬ್ರು ರೆಡಿ ಆಗಿರಿ ಸರ್, ಇವರ ನಂತರ ಬರ್ಲಿ. ಓಕೆ, 4004 445 44 54. ಐದನೇ ಅದೃಷ್ಟವಂತ 196 2896. ಕಂಗ್ರಾಚುಲೇಷನ್ಸ್. ಮುಂದಿನ 5 ಅದೃಷ್ಟವಂತರು. ಸೊ ಹೇಳಿ ಅದು ಏನೋ ಇರೋದಿಲ್ಲ. ಸೊ ನಿಮ್ಗೆ ಮನೆಗೆ ಇರುತ್ತೆ. 1417. 1400 ಇದ್ದೀರಾ? ಓಕೆ, ಯಾರು? 6. ಎಸ್ ಸರ್, ಇನ್ನ 4 ನಿಮ್ಮ ಕೈಯಿಂದ. 7ನೇ ಅದೃಷ್ಟವಂತರು 3106. ಕಂಗ್ರಾಚುಲೇಷನ್ಸ್. ಸೊ ಮನೇಲಿ ಬಂದಿಲ್ಲ ಅವರು. ಸೊ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇನ್ನ 8ನೇ ಅದೃಷ್ಟವಂತರನ್ನ ನೋಡೋಣ. 795 2795. ಕಂಗ್ರಾಚುಲೇಷನ್ಸ್. ಎಸ್, ಅಮೃತ ಹಸ್ತದಿಂದ 8 ಜನರಿಗಾಯ್ತು. ಸೊ ಇನ್ನಿಬ್ಬರಿಗೆ ಕಡೆಯಿಂದ. ಸೊ ಅದಾದ್ಮೇಲೆ ಬೇರೆ ಗ್ರಾಹಕರು ಬಂದ 10 ಜನರಿಗೆ 4037. 337. ಕಂಗ್ರಾಚುಲೇಷನ್ಸ್. ಓಕೆ ಸರ್, ನಿಮ್ಮ ಕಡೆಯಿಂದ ಕೊನೆಯ 10ನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗ್ತಾ ಇದೆ ನೋಡೋಣ. ಸೊ ನಾನು ಹೀಗೆ ಹುಡುಕಿ ತೆಗಿತೀನೋ ಅಂದ್ರೂ ನನ್ನ ನಂಬರ್ ಖಂಡಿತ ಸಿಗಲ್ಲ. ಸೊ ಅಷ್ಟೊಂದು ನಂಬರ್ ಇರೋವಂಥದ್ದು. ಸರ್ ಥ್ಯಾಂಕ್ ಯು ಸೋ ಮಚ್. 1381. 1381. ಕಂಗ್ರಾಚುಲೇಷನ್ಸ್. ಸರ್ ಬನ್ನಿ. ಸಾಕಷ್ಟು ಜನರು ಹೊಸದಾಗಿ ಬರ್ತಾ ಇದ್ದಾರೆ, ಇನ್ನೊಂದಷ್ಟು ಜನರು ನನಗೆ ಗಿಫ್ಟ್ ಸಿಕ್ಕಿದೆ, ಸೊ ಹಾಗಾಗಿ ನಾನು ನೇರವಾಗಿ ನೋಡೋಣ ಅಂತ ಬರ್ತಿದ್ದೀನಿ ಅಂತ ಹೇಳೋರು ಸಾಕಷ್ಟು ಜನರು ಇದ್ದಾರೆ. ಸರ್ ನೀವು ಎಲ್ಲಿಂದ ಫಸ್ಟ್ ಟೈಮ್ ಬರ್ತಿರೋದಾ, ಮುಂಚೆ ಬಂದಿದ್ರಾ? ಎಷ್ಟಿದೆ ಕೂಪನ್ಸು? ಓಕೆ, ಯಾರಿಂದ ಗೊತ್ತಾಯ್ತು ಇದ್ರ ಬಗ್ಗೆ, ವಿಜುವಲ್ ಗ್ರೂಪ್ ಬಗ್ಗೆ? ನಿಮ್ಮ ಫ್ರೆಂಡ್ ಇಂದ. ಸೊ 2 ಕೂಪನ್ ತಗೊಂಡಿದ್ರಾ? ಯಾವಾಗಿಂದ? ಸೀಸನ್ 2ಗೆ. ಓಕೆ, ಗುಡ್ ಲಕ್ ನಿಮ್ಗೆ, ಆಲ್ ದ ಬೆಸ್ಟ್. ಸೊ ನಿಮ್ ಕಡೆಯಿಂದ 10 ಕೂಪನ್ಸ್ ಗಳನ್ನ ತೆಗಿಬೇಕಾಗುತ್ತೆ. ದಿಸ್ ಇಸ್ ಫಾರ್ ಸರ್ಪ್ರೈಸ್ ಗಿಫ್ಟ್. ನೀವು ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಆ ಸರ್ಪ್ರೈಸ್ ಗಿಫ್ಟ್ ಗಳಿಗಾಗಿ. ಸೊ ನಿಮಗೂ ಬರ್ಲಿ ಅಂತ ವಿಶ್ವಾಸನ ತಿಳಿಸಿ. 10ನೇ ತಾರೀಕು ಮುಂಚೆ ಪೇಮೆಂಟ್ಸ್ ಮಾಡ್ತಿದ್ದೀರಾ? ಓಕೆ ಸರ್, ವೆರಿ ಗುಡ್. ಸೊ ಈಗ ನೋಡೋಣ ಮುಂದಿನ 10 ಅದೃಷ್ಟವಂತರು ಯಾರಾಗ್ತಾರೆ ಅಂತ ಹೇಳಿ. ಒಬ್ಬೊಬ್ಬರೇ ಒಂದೊಂದೇ ಕೂಪನ್. ಕಣ್ಮುಚ್ಚಬೇಕು ಸರ್, ಕ್ಲೋಸ್ ಯುವರ್ ಐಸ್. ಕಣ್ಮುಚ್ಚಿ. ಓಕೆ, 2123. 2123. ಆಕ್ಚುಲಿ 2123 ಎಲ್ಲರಿಗೂ ಗೋಲ್ಡನ್ ಇಯರ್ ಆಗಿತ್ತು. ಸೊ ಕೊರೋನಾ ಬಂದು ಹೋಗಿ ಆಮೇಲೆ ಒಂದು ಸ್ವಲ್ಪ ರೀಸ್ಟಾರ್ಟ್ ಚೆನ್ನಾಗಾಗಿತ್ತು. ಸೊ ಇವಾಗೆಲ್ಲ ವಾರು ಅದು ಇದು ಅಂತ ಹೇಳಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟ್ಸ್ ಎಲ್ಲ ಜಾಸ್ತಿ ಆಗೋಗಿದೆ. ಆದಷ್ಟು ಬೇಗ ಅದೆಲ್ಲ ಕಡಿಮೆ ಆಗಲಿ ಅಂತ ಹೇಳ್ತಾ. ಸೊ 5729. 5729. ಕಂಗ್ರಾಚುಲೇಷನ್ಸ್. ಸರ್ಪ್ರೈಸ್ ಗಿಫ್ಟ್ 5729. ಸೊ ನೆಕ್ಸ್ಟ್
2502 3502. Congratulations. ಎರಡು ಸಾವಿರದ 567 2567. ಸರ್ ಅದೇ ಸೀರೀಸ್ ಬರ್ತೀನಿ, ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸರ್. ಚೆನ್ನಾಗಿ ಮಿಕ್ಸ್ ಮಾಡಿ ಮನೇಲಿ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ರೆ ಚೆನ್ನಾಗಿ ಅಭ್ಯಾಸ ಇರುತ್ತೆ. ಸೊ ಮೂಲೆ ಮೂಲೆಗೂ ಹೋಗಿ ರೀಚ್ ಆಗಬೇಕು ನಿಮ್ಮ ಹ್ಯಾಂಡು. ಹಾಂ, 2266 2266. That's your choice. Congratulations. 2266. Yes, sir. ಮುಂದಿನ ಗ್ರಾಹಕರು. $935. ನೋಡಿದ್ರಾ, ಸೀರೀಸ್ ಚೇಂಜ್ ಆಯ್ತು. ಕಂಗ್ರ್ಯಾಚುಲೇಷನ್ಸ್. 935. ಕಂಗ್ರಾಟ್ಸ್. ಇನ್ನೂ 4 ಜನರನ್ನ ನೀವು ಆರಿಸಬೇಕಾಗಿದೆ. 4 more to go. Oh my God, 03. 03. ಎಲ್ಲರೂ ನಂಬರ್ 1 ಇರಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ಕ್ಯಾಟಗರೀಸ್ ಇರೋದು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ. 03. ಕಂಗ್ರಾಟ್ಸ್. ಯಾರು ಬೆಟಪ್ ಅವರ? ಓಕೆ, 4080. 61 ಮಿಸ್ ಆಗಿದೆ. 4080. ಲವ್ಲಿ ನಂಬರ್. 4080. ಕಂಗ್ರಾಟ್ಸ್. $5796. 5796. 5796. Congrats. $4039. Congratulations. Sir, thank you so much. ಸೊ ನಿಮಗೆ ಬಂಪರ್ ಬಹುಮಾನನೇ ಬರಲಿ ಅಂತ ವಿಶ್ ಮಾಡ್ತೀನಿ ಸರ್. ಗುಡ್ ಲಕ್ ಟು ಯು. ಬೆಟ್ ಸ್ವಾಮಿ ಅವರೇ, ಹೊಡೆದ್ರಲ್ಲ ಚಾನ್ಸು. ನಿಮ್ಮ ಮನೆಗೆ ಹೋಮ್ ಅಪ್ಲಯನ್ಸಸ್ಸೇ ಬೇಕಾಗಿಲ್ಲ, ಕಿಚನ್ ಅಪ್ಲಯನ್ಸಸ್ಸೇ ಬೇಕಾಗಿಲ್ಲ. ಸೊ ಇದು ಜುಪಿಟರ್ ಬಂತು, ಆಮೇಲೆ ಸರ್ಪ್ರೈಸ್ ಗಿಫ್ಟ್ ಬಂತು. ಸೊ ಇವಾಗಲೂ ಒಂದು ಸರ್ಪ್ರೈಸ್ ಗಿಫ್ಟ್ 03 ಆಕ್ಚುಲಿ ಅವ್ರದ್ದೇನೆ, ಬೆಟ್ ಸ್ವಾಮಿ ಅವ್ರದ್ದು. ನಮ್ಮ ಆಟೋ ಸರ್ ಕಣ್ಮುಚ್ಚಿ. ಹಾ, ಅವ್ರು ಹಿಂಗ್ ನೋಡ್ತಾ ಇದ್ದಾರೆ. ಬಟ್ ಆದ್ರೂ ನಿಮ್ ನಂಬರ್ ಸಿಗಲ್ಲ ಬಿಡಿ ಸರ್. ನೀವು ಏನೇ ದುರ್ಬಿನ್ ಹಾಕೊಂಡು ಹುಡುಕಿದ್ರು ನಿಮ್ಮ ನಂಬರ್ ಖಂಡಿತ, ಅದೇ ಯಾರ ನಂಬರ್ ಆದ್ರೂ ಹುಡುಕೋರ ನಂಬರ್ ಖಂಡಿತ ಸಿಗಲ್ಲ. ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಲಕ್ ಅಷ್ಟೇ. ಥ್ಯಾಂಕ್ ಯು. 2636. 2636. 26 ಅಲ್ಲಿ ಹಿಂಗಿದ್ದೀವಿ. 36 ಹೆಂಗೆ ಆಗ್ತೀವೋ, ಇನ್ನೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತೀವೋ, ಅಥವಾ ಇನ್ನೂ ಯಾವ ಥರ ಚೇಂಜಸ್ ಆಗಿರುತ್ತೋ. Congratulations, 2636. $3182. 3182. 3182. 3182. Congratulations. $972. Congratulations. 972.
5898. 5898. Congratulations. 5898. 5898. I really appreciate our audience because ಇವತ್ತು CSK ಮ್ಯಾಚ್ ಇದ್ರೂ ಕೂಡ ಯಾರು ಫೋನ್ ನೋಡ್ತಾ ಇಲ್ಲ, ಫೋನಲ್ಲಿ ಮ್ಯಾಚ್ ನೋಡ್ತಿರೋರು ಜಾಸ್ತಿ ಕಾಣಿಸ್ತಾ ಇಲ್ಲ. ಐ ರಿಯಲಿ ಅಪ್ರಿಷಿಯೇಟ್. ಸೊ ನಮ್ಮ ಆಡಿಯನ್ಸ್ ಮನೇಲಿ ಕೂತಿರೋರು ಎಷ್ಟು ಜನ ನೋಡ್ತಿದ್ದಾರೆ ಗೊತ್ತಿಲ್ಲ. ಓಕೆ, 2212. 2212. 2212. ಕಂಗ್ರಾಚುಲೇಷನ್ಸ್. ಕೊನೆಯ 5 ಅದೃಷ್ಟವಂತರು ಫಾರ್ ಸರ್ಪ್ರೈಸ್ ಗಿಫ್ಟ್. 25 ಜನರ ಕೂಪನ್ಸ್ಗಳನ್ನು ತೆಗೆದಿದ್ದಾಯಿತು. ಸೊ ಈಗ ಕೊನೆಯ 5 ಅದೃಷ್ಟವಂತರು ಯಾರು ಅಂತ ನೋಡೋಣ. 3857. 3857. ಕಂಗ್ರಾಚುಲೇಷನ್ಸ್. ಇದೇ ಥರ ಯಾವುದೋ ಒಂದು ನಂಬರ್ ಇತ್ತಲ್ಲ. ಎಸ್, ಇನ್ನ 4 ಜನ ಅದೃಷ್ಟವಂತರಿಗೆ ಸಾರಿ 3471. 3471. 3471. ಮೂರು 3440. 3440. 3440. ಕಂಗ್ರಾಚುಲೇಷನ್ಸ್. ಮಿಕ್ಸ್ ಮಾಡಿ ಕಣ್ಮುಚ್ಚಿ ಸರ್. ಎರಡು 2497. 2497. Congratulations. So, surprise gift na koneya last but not the least for surprise gift. Inna ಒಬ್ಬರು ಅದೃಷ್ಟವಂತರು ಯಾರು ನೋಡೋಣ. ಸರ್ ಒಂದು ನಿಮಿಷ ಇಲ್ಲೇ ಇರಿ. 5517. 5517. ಸರ್ ಒಂದು ನಿಮಿಷ ಲಾಕ್ ಓಪನ್ ಮಾಡಿ. ಸರ್ಗೆ ಪಾಪ ಕೂಪನ್ಸ್ನ ನೋಡ್ಬೇಕನ್ಸುತ್ತೆ. ಸರ್ ನೋಡ್ಕೊಂಬಿಡಿ ಸರ್. ಇಲ್ಲ ಬನ್ನಿ, ನೀವು ನೋಡ್ಕೋಬೇಕು ಪಾಪ. ಅವ್ರು ಆಗ್ಲಿಂದ ಐಸ್ ಓಪನ್ ಮಾಡಿ ಕಾಣಿಸಲ್ಲ ಸರ್. 6000 ಕಾಯಿನ್ಸ್ ಅಲ್ಲಿ ಎಲ್ಲಿ ಅಂತ ಹುಡುಕ್ತೀರಾ ನಿಮ್ ಕಾಯಿನು? ಅದು ನಿಮ್ಗೆ ಅದೃಷ್ಟ ಇದ್ದಾಗ ಖಂಡಿತ ತಾನಾಗೆ ಮೇಲ್ ಬರುತ್ತೆ, ಹೌದಲ್ವಾ? ಸೊ ನಿಮ್ಗೆ ಅದೃಷ್ಟ ನಿಮ್ ಮನೆಗೆ ಬರ್ಲಿ. ಗುಡ್ ಲಕ್. ನಿಮ್ದು ಎಷ್ಟಿದೆ ಕಾಯಿನ್ಸು, ಎಷ್ಟಿದೆ ಕೂಪನ್ಸು? ಓಕೆ ಸರ್, 5 ಇದೆ. ವಾವ್, ನಿಮ್ ಕೈಲಿ ಅಲ್ದಿದ್ರೇನು ಬರೋರ್ ಕೈಲಿ ಸಿಗಬಹುದು. ಸರ್ಪ್ರೈಸ್ ಗಿಫ್ಟ್ ಎಲ್ಲ ಏನ್ ಬಂಪರ್ ಡ್ರಾನೇ ಬರಬಹುದು ನಿಮ್ಗೆ. ಸೊ ಗುಡ್ ಲಕ್ ನಿಮ್ಗೆ. ಆಲ್ ದ ಬೆಸ್ಟ್. ದೇವ್ರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓ ಮೈ ಗಾಡ್, 30 ಜನ ಅದೃಷ್ಟವಂತರು. ಸೊ ಅದರಲ್ಲಿ ನಮ್ಮ ಬೆಟ್ ಸ್ವಾಮಿ ಅವರು ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಗಿಫ್ಟ್ ಅನ್ನ ಪಡ್ಕೊಂಡೇ ಇದ್ದಾರೆ. ಸೊ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ 6 ಗೋಲ್ಡ್ ರಿಂಗ್ ಯಾರಿಗೆ ಹೋಗುತ್ತೆ ಈಗ ನೋಡೋಣ. ಸರ್ ಮೆಕ್ಯಾನಿಕಾ ನೀವು? ವೆರಿ ನೈಸ್ ಸರ್, ತುಂಬಾನೇ ಹಾರ್ಡ್ ವರ್ಕಿಂಗ್. ಸೊ ಇವ್ರೇನಾದ್ರು ಕರೆಕ್ಟಾಗಿ ರಿಪೇರಿ ಮಾಡಿಲ್ಲ ಅಂತಂದ್ರೆ ಗಾಡಿ ನಾವೆಲ್ಲರೂ ಗ್ಯಾರೇಜಿಗೆ ಸೇರ್ಕೋಬೇಕಾಗತ್ತೆ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಸಮಾಜ ಸೇವೆ ರೀತಿನಲ್ಲೇ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಕೂಪನ್ಸ್ ತೆಗಿರಿ ಸರ್. 2 ಕೂಪನ್ಸು ಬಟ್ 1 by 1. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸ್ಕ್ರೂ ಎಲ್ಲ ಹಾಕೋ ಚೆನ್ನಾಗಿ ಟೈಟ್ ಮಾಡ್ತಿರಲ್ಲ. ಸೊ ಹಂಗೆ ನೀವು ಡೀಪಾಗಿ ಹೋದಷ್ಟು ಅದೃಷ್ಟ ನಿಮ್ ಕೈಗೆ ಬರ್ತಾ ಇರುತ್ತೆ. ಓಕೆ, ಫಸ್ಟ್ ಗೋಲ್ಡ್ ರಿಂಗ್ ಗೋಸ್ ಟು 909. 909. ನೆಕ್ಸ್ಟ್ ಇನ್ನೊಂದು 9. 1 second. 909. Congratulations. ಓಕೆ, ಸೆಕೆಂಡ್ ಗೋಲ್ಡ್ ರಿಂಗ್ ಹೋಗ್ತಾ ಇದೆ. 5345. 5345.
ಯಾರು ಇಲ್ವಾ? ನಂದು ಅನ್ನೋರು. ಕಂಗ್ರ್ಯಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಬೇರೆ ಯಾರಾದರೂ ಬರ್ತಾರೆ ಸರ್. ಸರ್ ಅವರು ಗೋವಿಂದನೇನಾ ನೀವೇನಾ? ಹಾ, ವೆಂಕಟರಮಣ ಗೋವಿಂದ. ಓಕೆ ಸರ್, ಇಬ್ರು 2 ಕೂಪನ್ಸ್ ಅನ್ನ ತೆಗಿಬೇಕು. ನಿಮ್ಮಿಂದ ನಿಮಗೂ ಬರ್ಲಿ ಅದೃಷ್ಟ, ನಿಮ್ಮಿಂದ ಬೇರೆಯವ್ರಿಗೂ ಸಿಗ್ಲಿ ಅದೃಷ್ಟ. ಕಣ್ಮುಚ್ಚಿ 1 by 1 ಕೂಪನ್ಸ್ ಅನ್ನ ತಕ್ಕೊಡಿ ಸರ್. ನೂರ 12. ಕಂಗ್ರ್ಯಾಚುಲೇಷನ್ಸ್. 1 1 2. ಚೆನ್ನಾಗಿ ಮಿಕ್ಸ್ ಮಾಡಿ. ಅಲ್ಲ ಬಂಪರ್ ತೋರಿಸುವ 2826 2826. ಕಂಗ್ರ್ಯಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇನ್ನಿಬ್ಬರಿಗೆ ಗೋಲ್ಡ್ ರಿಂಗ್ ನ ಅವಕಾಶ. ನಮಸ್ಕಾರ ಸರ್. ಕಾಣಿಸ್ಲಿಲ್ಲ 2-3 ಡ್ರಾ ಇಂದ ಬರ್ಲಿಲ್ಲ ಅನ್ಸುತ್ತೆ ನೀವು. ಓಕೆ, ಸೊ ನಿಮ್ಮಿಂದ ಇವತ್ತು ಒಬ್ಬರಿಗೆ ಗೋಲ್ಡ್ ರಿಂಗ್ ನ ಅವಕಾಶ ಸಿಗ್ತಾ ಇದೆ. ನಮಗೆ ಬರಲಿ ಅನ್ನೋವಂಥದ್ದು ಖಂಡಿತವಾಗ್ಲೂ ಖುಷಿ ಇದ್ದೇ ಇರುತ್ತೆ, ಆದರೆ ನಮ್ಮಿಂದ ಬೇರೆಯವ್ರಿಗೆ ಹೋದಾಗ ಅಲ್ಲಿ ಸಿಗೋಂಥ ಆನಂದನೇ ಬೇರೆ. 3864, 3864. ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಗೋಲ್ಡ್ ರಿಂಗ್ ಯಾರಿಗೆ ಹೋಗ್ತಾ ಇದೆ? ಸೊ ನನಗೂ ಬರ್ಲಿ ಅನ್ನೋ ಆಸೆ ಇದೆ, ಬಟ್ ನನ್ನ ಕೂಪನ್ಸ್ ಇಲ್ಲ. ನಿಮ್ಗೆ ಎಲ್ಲರಿಗೂ ಬರ್ಲಿ ಅಂತ ಆಸೆ ಇದೆ, ಬಟ್ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಖಂಡಿತ ನಿಂತ ನೀರು ಹಾಗೆ ನಿಲ್ಲಲ್ಲ, ಸಮುದ್ರ ಅಂದ್ಮೇಲೆ ಸಾಕ್ತಾನೆ ಇರುತ್ತೆ. ಸೊ ಈ ಡ್ರಾ ಇಲ್ಲಿಗೆ ಎಂಡ್ ಆಗುತ್ತಾ? ನೋ 20 months ಕಂಟಿನ್ಯೂಸ್ ಆಗಿ ಸಾಕ್ತಾನೆ ಇರುತ್ತೆ. ಸೊ ಯಾವ್ದಾದ್ರೂ ಒಂದು ತಿಂಗಳಲ್ಲಿ ಎಲ್ರಿಗೂ ನೀವು ಆಸೆ ಪಡುವಂಥ ಐಟಮ್ಸ್ಗಳು ಸಿಗ್ಲಿ ಅಂತ ವಿಶ್ ಮಾಡ್ತಾ, ಸೊ ಈಗ ಕೊನೆಯ ಗೋಲ್ಡ್ ರಿಂಗ್ ಯಾರಿಗೆ ಹೋಗ್ತಾ ಇದೆ ನೋಡೋಣ. ವಾವ್ 05. ಬೆಟ್ಟಸ್ವಾಮಿ ಅವರೇ, ಗೂಸ್ ಬೌನ್ಸ್. 03 ನೋಡಿದೆ, 05 ಹ್ಯಾಟ್ರಿಕ್. ಸರ್ ಒಂದೇ ಡ್ರಾ ನಲ್ಲಿ 2 ಬಹುಮಾನ. ವಾವ್ ಸರ್, ಕಂಗ್ರ್ಯಾಚುಲೇಷನ್ಸ್. ರಿಯಲಿ ಹಾರ್ಡ್ ವರ್ಕಿಂಗ್ ಮ್ಯಾನ್. ಅಂಡ್ ಅವ್ರ ಕಡೆಯಿಂದ ತುಂಬಾ ಜನ ಮೆಂಬರ್ಸ್ ಕೂಡ ತಗೊಂಡ್ ಬಂದಿದ್ದಾರೆ ಸಂಸ್ಥೆಗೆ ಅಂತ. ಸೊ ಸರ್, ಖುಷಿ ಕಾಣಿಸ್ತಿಲ್ಲ, ಯಾಕೆ? ಇನ್ನೊಂದು ಆಟೋ ಬೇಕಾ? ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ರೆ ಬೇಕಿತ್ತು ಅನ್ನೋ ತರ. ಬನ್ನಿ ಸರ್. ಓಕೆ, ಬೆಟ್ಸ್ವಾಮಿ ಅವ್ರಿಗೆ ಫೀಲಿಂಗ್ ಹೆಂಗಿದೆ ಅಂದ್ರೆ, ಇನ್ನೊಂದು ಆಟೋ ಸಿಕ್ಕಿದಿದ್ರೆ ಯಾರಿಗಾದ್ರೂ ರೆಂಟ್ ಮಾಡ್ಬೋದು, ಕಲೆಕ್ಷನ್ ಚೆನ್ನಾಗ್ ಆಗ್ತಿತ್ತು ಅಂತ. ಓಕೆ ಸರ್, ಆ ವಿಶ್ ನಿಮ್ಗೆ ಫುಲ್ಫಿಲ್ ಆಗ್ಲಿ, ವಿಶಸ್ ಅನ್ನ ತಿಳಿಸ್ತೀವಿ. ಸೊ ಈಗ ಸದ್ಯಕ್ಕೆ ಆಫ್ಟರ್ 10th ಆಗಿರೋಂಥ ಪೇಮೆಂಟ್ಸ್ ಯಾರ್ಯಾರು ಆಫ್ಟರ್ 10th ಮಾಡಿದ್ದಾರೆ, ಸೊ ಅವರ ಕೂಪನ್ಸ್ ಗಳನ್ನ ಹಾಕೋಣ. ಸೊ ಇದರಲ್ಲಿ ಆಲ್ಮೋಸ್ಟ್ 7 to 8 ಗ್ರೂಪ್ಸ್ ಇದೆ. ಆಫ್ಟರ್ 10th ಪೇಮೆಂಟ್ಸ್ ಅನ್ನ ಮಾಡಿರೋಂಥ ಅವರ ಕೂಪನ್ಸ್ ಗಳನ್ನ ಈಗ ಹಾಕ್ತಾ ಇರುವಂತದ್ದು. ಹತ್ತನೇ ತಾರೀಕಿನ ನಂತರ ಯಾರೆಲ್ಲ ಪೇಮೆಂಟ್ಸ್ ಮಾಡಿದ್ದಾರೆ, ಆಫ್ಟರ್ 10th ಫಸ್ಟ್ ಗ್ರೂಪ್ ಅಂತ ಇದೆ. ಸೊ ಇದೇ ತರ ಗ್ರೂಪ್ಗಳು ಒಂದು 7-8 ಗ್ರೂಪ್ಗಳು ಇರೋವಂಥದ್ದು. ನಿಮ್ಮ ನಂಬರ್ಸು ಕರೆಕ್ಟಾಗಿ ನೋಡ್ಕೊಳ್ಬಹುದು.
ಇಲ್ಲಿ ಝೂಮ್ ಮಾಡಿ ಕೂಡ ತೋರಿಸ್ತೇವೆ, ಮತ್ತು ನಿಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಈಚ್ ಆ್ಯಂಡ್ ಎವ್ರಿ ಟ್ರೇಗಳ ಒಂದು ಫೋಟೋಸ್ ಕೂಡ ಬಂದಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕೂಪನ್ಸ್ ಯಾವ ಟ್ರೇನಲ್ಲಿದೆ ಅಂತ. ಅದು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಜೋಡಿಸ್ಕೊಂಡ್ರೆ ಅಲ್ಲಿಂದನೇ ಜೋಡಿಸ್ಕೊಂಡ್ಬರ್ತೀರಾ? ಆಫ್ಟರ್ 10th ಆಗಿರೋಂತಹ ಪೇಮೆಂಟ್ಸ್, ಲಾಸ್ಟ್ 2 ಟ್ರೇಸ್ ಟು ಗೋ. ಈಗ ಸರ್ಪ್ರೈಸ್ ಗಿಫ್ಟ್ಗಳನ್ನು ವಿನ್ ಆಗಿರುವಂಥವ್ರದ್ದು ಈ 2 ಟ್ರೇಗಳ ನಂತರ ಸರ್ಪ್ರೈಸ್ ಗಿಫ್ಟ್ ಆ್ಯಂಡ್ ಗೋಲ್ಡ್ ರಿಂಗ್ ಈ ಒಂದು ಕ್ಯಾಟಗರಿನಲ್ಲಿ ವಿನ್ನರ್ಸ್ ಆಗಿ ಪಿಕಪ್ ಮಾಡಿದಂತಹ ಕೂಪನ್ಸ್ಗಳನ್ನು ಆಫ್ಟರ್ ದಿಸ್ ಟ್ರೇ ನಿಮಗೆ ತೋರಿಸಲಾಗುತ್ತೆ. ಸರ್ಪ್ರೈಸ್ ಗಿಫ್ಟ್ಗಳ ಒಂದು ಕೂಪನ್ಸ್, ಇವತ್ತಿನ ಲಕ್ಕಿ ಡ್ರಾನಲ್ಲಿ ತೆಗೆದಂತಹ ಸರ್ಪ್ರೈಸ್ ಗಿಫ್ಟ್ಗಳ ಕೂಪನ್ಸ್. ಸೊ ಈಗ ರಿಂಗ್ 6 ರಿಂಗ್ಗಳು ತಗೊಂಡಂತಹ ಒಂದು ಕೂಪನ್ಸನ್ನು ನೀವು ನೋಡಿದ್ದೀರಾ. ಆ್ಯಂಡ್ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ನ ಸೀಸನ್ 1ನಲ್ಲಿ ಕೂಡ
ಆಕ್ಚುಲಿ ಸೀಸನ್ 1 ಆರಂಭ ಆಗಿದ್ದೆ ಒಂದು ದೊಡ್ಡ ಆಟೋ ಚಾಲಕರ ಒಂದು ಕಾರ್ಯಕ್ರಮದ ಮೂಲಕ. ಸೊ ಕಳೆದ ಸೀಸನ್ ಅಲ್ಲೂ ಕೂಡ 2 ಆಟೋಗಳನ್ನ ಕೊಟ್ಟಿದ್ವಿ. ಸೊ ಈ ಸೀಸನ್ ಅಲ್ಲಿ ಸೀಸನ್ 2 ನಲ್ಲೂ ಕೂಡ 2 ಆಟೋ ರಿಕ್ಷಾಗಳನ್ನ ಕೊಡ್ತಾ ಇರುವಂತದ್ದು ಬಜಾಜ್ ಆಟೋ ಕಡೆಯಿಂದ. ಸೊ ಖಂಡಿತ ದುಡಿಯುವಂತ ಕೈಗಳಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬೋದಿಕ್ಕೆ ಸೊ ಇವತ್ತು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಕಡೆಯಿಂದ. ಸೊ ಲೆಟ್ಸ್ ರೋಲ್. ಮೊದಲ ಆಟೋ ರಿಕ್ಷಾದ ವಿಜೇತರು ಯಾರಾಗ್ತಾರೆ ಅಂತ ನೋಡೋಣ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಇನ್ನೊಂದೇನಂತಂದ್ರೆ ವಿಜೇತರ ಕೈಯಲ್ಲಿ ಎಸ್ಪೆಷಲಿ ವಿಜೇತರ ಕೈಯಲ್ಲಿ ಕಳೆದ ಬಾರಿ ಹೋದ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬಂಪರ್ ಡ್ರಾ ವಿಜೇತರಾದಂತ ಹರೀಶ್ ಅವರು ಮೈಸೂರು ಹೀರೋ ಬೈಕ್ ನ ಇವತ್ತು ಹಸ್ತಾಂತರಗೊಳಿಸಿದ್ವಿ. ಸೊ ಅವರ ಕೈಯಲ್ಲಿ ಮತ್ತೊಂದು ಬಂಪರ್ ಡ್ರಾ ವಿಜೇತರನ್ನ ಆಯ್ಕೆ ಮಾಡೋದು. ನಿಮ್ಮ ಒಂದು ಒಪಿನಿಯನ್ ಸರ್ ವೆರಿ ನೈಸ್. ಮೈಸೂರಿಂದ ಬಂದಿದ್ದೀರಾ ಅನ್ಸುತ್ತೆ ನೀವು. ಸೊ ಹೇಗೆ ಅನ್ನಿಸ್ತಾ ಇದೆ? ಸ್ಪ್ಲೆಂಡರ್ ಬೈಕ್ ಸಿಕ್ತು ನಿಮ್ಗೆ. ಸೊ ವಿಜುವಲ್ ಗ್ರೂಪ್ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್. ಎಷ್ಟು ಕೂಪನ್ಸ್ ಇದೆ? ಒಂದೇ ಹಾಕಿದೆ. ಏನ್ ನಂಬರು? ಏನ್ ನಂಬರು? 2113 ಸರ್ ಅವ್ರ ನಂಬರು. ನೋಡಿ ಒಂದೇ ಒಂದು ಕೂಪನ್ ಇರೋದಂತೆ, ಅದರಲ್ಲೂ ಬಂಪರ್ ಡ್ರಾನ್ ವಿನ್ ಮಾಡಿದ್ದಾರೆ. ಸೊ ಕಂಗ್ರಾಚುಲೇಷನ್ ಸರ್. ಈಗ ನೋಡಿ ಆಟೋ ರಿಕ್ಷಾ ನಿಮಗೂ ಬೇಕನ್ಸುತ್ತೆ. ಸೊ ನಿಮಗೂ ಬರ್ಲಿ, ಬೇರೆಯವ್ರಿಗೂ ಬರ್ಲಿ, ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ. ಸೊ ರೂಲ್ಸ್ ಗೊತ್ತಿದೆ ಅಲ್ವಾ? ಕಣ್ಣು ಮುಚ್ಚಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಸಮಾಧಾನ ಆದಾಗ ಒಂದು ಕೂಪನ್ ಅನ್ನ ತೆಗೆದುಕೊಳ್ಳಿ. ಸರ್ ಇವತ್ತಿನ ಕಾರ್ಯಕ್ರಮ ನೋಡೋದಕ್ಕೆ ಅಂತ ಮೈಸೂರಿಂದ ಬಂದಿದ್ದಾರೆ. ಸೊ ಬಹಳನೇ ಖುಷಿ ಆಗ್ತಾ ಇದೆ. 2 ಹ್ಯಾಂಡ್ಸ್ ನ ರೈಸ್ ಮಾಡಿ ಸೊ ಕಣ್ಮುಚ್ಚಿ ಚಾಮುಂಡೇಶ್ವರಿನ ಒಂದ್ಸಲ ನೆನೆಸ್ಕೊಂಡು ಸೊ ಮುಂದಿನ ಮೈಸೂರು ಅಂತಂದ್ರೆ ತಾಯಿ ಚಾಮುಂಡೇಶ್ವರಿ. 1 ನಿಮಿಷ. ಓ ಸರ್ ಫುಲ್ಲು ಸ್ಪೀಡಲ್ಲಿ ತೆಗಿಲಿಕ್ಕೆ ಹೋದ್ರು. 1-2 ಕಾಯಿನ್ಸ್ ಕೆಳಗಡೆ ಬಿದ್ದಿದೆ. ಇಟ್ಸ್ ಓಕೆ. ಅದನ್ನ ಎಸ್. ಸೊ ಫಸ್ಟ್ ಟೈಮ್ ಅಲ್ವಾ ಸರ್, ಸ್ವಲ್ಪ ಪ್ಯಾನಿಕ್ ಆದ್ರು ಅನ್ಸುತ್ತೆ. ಇಟ್ಸ್ ಓಕೆ. ಸೊ ಇದಿಷ್ಟು ಕೆಳಗಡೆ ಸರ್ ಇಲ್ಲಿಡಿ, ಇಲ್ಲಿಡಿ, ಇಲ್ಲಿ ಮಾಡಿ. ಇದಿಷ್ಟು ಕೂಪನ್ಸ್ಗಳು ಕೆಳಗಡೆ ಬಿದ್ದದ್ದು. ಸೊ ಅದನ್ನ ಮತ್ತೆ ಟ್ರೈನಲ್ಲಿ ಇಟ್ಟು ಅರೇಂಜ್ ಮಾಡಿ ಕೂರಿಸ್ತಾ ಇರುವಂಥದ್ದು. ಆಗತ್ತೆ, ಇಟ್ ಹ್ಯಾಪನ್ಸ್. ಒಂದು ಕ್ಯಾಮ್ರಾ ಇದೆ, ಇಷ್ಟೊಂದು ಜನ ಇದ್ದಾರೆ. ಸೊ ಮನೆಯಲ್ಲಿ ಅಥವಾ ಸ್ನೇಹಿತರ ಜೊತೆಲಿ ಮಾತಾಡೋದೆಲ್ಲ ಈಸಿ. ಈ ಥರದ್ದು ಏನಾದ್ರು ಒಂದು ಕಾರ್ಯಕ್ರಮ ಆದಾಗ ಸ್ವಲ್ಪ ಚಡಪಡಿಕೆ ಖಂಡಿತವಾಗ್ಲೂ ಇರುತ್ತೆ. ನಾಟ್ ಟು ವರಿ. ಸೊ ಇದಿಷ್ಟು ಕೂಪನ್ಸ್ಗಳು. ಸೊ ಇನ್ನು ಚೆಕ್ ಮಾಡ್ತಾ ಇದ್ದಾರೆ ಇನ್ನೆಲ್ಲಾದ್ರೂ ಬಿದ್ದಿದ್ರೆ, ಬಿಕಾಸ್ ಯಾರಿಗೂ ಒಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ. ಸೊ ಈಗ ಆ ಎಲ್ಲ ಕೂಪನ್ಸ್ಗಳನ್ನ ಮತ್ತೆ ಟ್ರೈನಲ್ಲಿ ಹಾಕಿದ್ದಾಯ್ತು. ಎಗೇನ್ ಇನ್ನೊಂದು ರೋಲ್ ಮಾಡೋಣ ಅಶೋಕ್ ಸರ್. ಇನ್ನೊಂದು ಸಲ ರೋಲ್ ಮಾಡಿ ನಂತರ ಕೂಪನ್ಸ್ ಅನ್ನ ಪಿಕ್ ಮಾಡೋಣ. ಒಳಗಡೆ ಏನು ಕಾಯಿನ್ಸ್ ಇದೆಯಾ ನೋಡಿ, ಅಲ್ಲೇನಾದ್ರು ಸಿಕ್ಕಾಕೊಂಡು ಇಲ್ಲ ಅಲ್ಲ. ಸಾಕು. ಆರಾಮಾಗಿ ಕಾಮಾಗಿ ಚಾಮುಂಡೇಶ್ವರಿಗೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ನಿಧಾನವಾಗಿ ಮಾಡಿ ಸರ್.
ಮಿಕ್ಸ್ ಮಾಡಿ ಒಳಗಡೆ ಕೈ ಹಾಕಿ ನಿಮ್ಗೆ ಯಾವಾಗ ಸಮಾಧಾನ ಅನ್ಸುತ್ತೆ ಅವಾಗ ಆ ಒಂದು ಕೂಪನನ್ನು ಪಿಕ್ ಮಾಡಿ. ಎಸ್, ಮೊದಲ ಆಟೋ ರಿಕ್ಷಾ ಹೋಗ್ತಾ ಇದೆ 3211. ಕಂಗ್ರಾಚುಲೇಷನ್ಸ್. 3211. ಓಕೆ, 3211. ಕಂಗ್ರಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಬ್ರು ಗ್ರಾಹಕರು ದಯಮಾಡಿ ಬನ್ನಿ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಆಪದ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಗೋವಿಂದಕ್ಕೆ ಫೇಮಸ್. ನೀವು ನೆಕ್ಸ್ಟ್ ಟೈಮ್ ಬರುವಾಗ 2 ವೈಟು 1 ರೆಡ್ ಹಾಕೊಂಡ್ಬರ್ಬೇಕು ಸರ್. ಅಲ್ಲ ಹಂಗೆ ಪರವಾಗಿಲ್ಲ, ನೀವು ಸಾರಥಿಗಳು ಆಟೋ ಡ್ರೈವರ್ ಹೀಗೆ ಬನ್ನಿ. ನಾನು ಹೇಳಿದ್ದು ಇಲ್ಲಿ ವೆಂಕಟೇಶ್ವರ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿಲ್ವಾ ವೆಂಕಟೇಶ್ವರ? 2 ವೈಟು 1 ರೆಡ್ಡು. ಹಾ, ನೀವು ರಿಯಲ್ ಲೈಫ್ ಅಲ್ಲಿ ದೇವ್ರ ಭಕ್ತಿ ತೋರಿಸಿ ಅಂತ ಹೇಳಿದೆ ನಾನು. ಅದೇ ನನಗೆ ಸ್ವಲ್ಪ ಫ್ಲಾಶ್ ಆಗ್ಲಿ, ನಾ ಟ್ಯೂಬ್ಲೈಟ್ ಎಲ್ಲಿದೆ ತೋರ್ತಾ ಇದ್ದೆ, ಇಲ್ಲೇ ನಿಂತಿದ್ದೀನಿ ಅಂತ ನೋಡಿದ್ರಾ? ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ಈಗ ನೋಡೋಣ ಎರಡನೇ ಆಟೋ ಯಾರಿಗೆ ಹೋಗ್ತಾ ಇದೆ ಅಂತ ನೋಡೋಣ. ಸೊ ಆಟೋ ಸಾರಥಿ ಇಲ್ಲಿ ಬಂದಿದ್ದಾರೆ. ಸೊ ಸಾರಥಿ, ಡ್ರೈವರ್ ಅನ್ನೋದಕ್ಕಿಂತ ಸಾರಥಿ ಅಂದ್ರೆ ಚೆನ್ನಾಗಿರುತ್ತೆ ಅಲ್ಲ. ಕೃಷ್ಣನ ಕಟ್ಟಿದ್ರು ಸಾರಥಿ ಅಂತ ಮಹಾಭಾರತದಲ್ಲಿ. Yes. So before going to see next winner who is gonna win auto, so Sanchita ಅವರು 3211. ನಮಸ್ಕಾರ. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ಓಕೆ, ಏನ್ ನಿಮ್ಮ ಕೂಪನ್ ನಂಬರು? 3211 ಮೇಡಮ್. ಓಕೆ, ಏನ್ ಕೆಲಸ ಮಾಡೋದು ನೀವು? ನಮ್ಗೆ ಇಲ್ಲಿ ಒಂದು ಬುಟಿಕ್ ಇದೆ. ಬೊಟಿಕ್ ಇದೆಯಾ? ಓಕೆ, ಡಿಸೈನರ್. ಹೌದು ಮೇಡಮ್, ಟೈಲರಿಂಗ್ ಇದೆ, ಸೇಲು ಇದೆ. ಓ ವೆರಿ ನೈಸ್. ಹಂಗಾದ್ರೆ ನೆಕ್ಸ್ಟ್ ನಮ್ಗೊಂದು ಡ್ರೆಸ್ ಕಳಿಸ್ಕೊಡಿ ಆಯ್ತಾ? ಖಂಡಿತ ಮೇಡಮ್. ಅದಕ್ಕೆ ಪೋರ್ಟರ್ ಮಾಡ್ಲಿ ಅಂತಾನೆ ಆಟೋ ಕಳಿಸ್ತಾ ಇದ್ದೀವಿ ನಿಮ್ ಮನೆಗೆ. ಹೌದಾ? ಬೇರೆ ಏನು? ಖುಷಿ ಆಗ್ತಿದ್ಯಾ ಮೇಡಮ್? ಖುಷಿ ಆಯ್ತಾ? ಆಯ್ತು, ಖುಷಿ. ಏನ್ ಬಂದಿದೆ ಗಿಫ್ಟ್ ಗೊತ್ತಾಯ್ತಾ ನಿಮ್ಗೆ? ಆಟೋ. ಯಸ್, ನಿಮ್ಗೆ ನಮ್ಗೆ ಜಾಯಿನ್ ಮಾಡಿದ್ದಾರೆ ಇದರಲ್ಲಿ. ಏನ್ ಹೇಳಿ? ಫಸ್ಟ್ ಮೆಸೇಜ್ ಆಟೋ ಅವರು ಹಾ. ನಮ್ಮ ಅಂಗಡಿ ಮುಂದೆ ಒಂದು ಆಟೋ ಸ್ಟ್ಯಾಂಡ್ ಇದೆ, ರಾಮ ಟೆಂಪಲ್ ಜಸ್ಟ್ ಆಪೋಸಿಟ್. ಓಕೆ, ಅಲ್ಲಿ ಒಬ್ರು ಇದ್ದಾರೆ ಗಜಾನನ್, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು. Okay. ಪರಿಚಯ. ಓಕೆ, ಆಮೇಲೆ ಮೇಡಮ್ ಸಾರಿ ನಮ್ಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ. ಇಟ್ಸ್ ಓಕೆ. ಕಂಗ್ರಾಚುಲೇಷನ್ಸ್ ಟು ಯು. ನೀವು ಆಟೋ ವಿನ್ ಆಗಿದ್ದೀರಾ. ಸೊ ನೀವು ಓಡಿಸ್ಬೋದು ಅಥವಾ ನಿಮ್ ಮನೆಯವ್ರಿಗೆ ಕೊಡ್ಬೋದು. ಇಲ್ಲ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಪ್ರೈಸ್ ಅಂತೂ ಬಂದಿದೆ. ಮಿಕ್ಕಿದೆಲ್ಲಾ ಡೀಟೇಲ್ಸ್ ನ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಸ್ಟಾಫ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ಸೊ ಕಂಗ್ರಾಚುಲೇಷನ್. ಸಂಚಿತಾ ಬೊಟಿಕ್ ಇದೆ ಅಂತೆ, ನಮ್ಮ ಅಪೋಸಿಟ್ ಅಲ್ಲಿ ಆಟೋದವ್ರು ಇದ್ದಾರೆ ಅಂತ ಹೇಳಿ ಎಲ್ಲ ಸ್ಟೋರಿ ಹೇಳ್ತಾ ಇದ್ರು. ಸೊ ಎನಿವೇಸ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಅಂಡ್ ಗುಡ್ ಲಕ್ ಟು ಯು. ಈಗ ನೋಡೋಣ ಎರಡನೇ ಆಟೋ ಯಾರಿಗೆ ಹೋಗ್ತಾ ಇದೆ, ಯಾರ ಮನೆಗೆ? ಆಟೋ ಸಾರಥಿಗಳ ಮನೆಗೆ ಹೋಗುತ್ತಾ ಅಥವಾ ಹೊಸಬ್ರಿಗೆ ಹೋಗುತ್ತಾ ಅಥವಾ ಆಟೋ ಬಂದ್ಮೇಲೆ ಅವ್ರ ಸಾರಥಿಗಳಾಗ್ತಾರ? ಹೂ ನೋಸ್. ಓಕೆ, ಆಟೋ ಓನರ್ ಯಾರು ಗೊತ್ತಿಲ್ಲ. ಅದು ಆಟೋ ಸಾರಥಿ ಕೈನಲ್ಲೇ ತೆಗೆಸ್ತಾ ಇದ್ದೀವಿ ನಾವು. ಒಳ್ಳೇದಾಗ್ಲಿ, ಯಾರಿಗೆ ಬಂದ್ರು ಖುಷಿ. ಅವ್ರ ಆಟೋ ಆದ್ರೂ ಚೂಸ್ ಮಾಡ್ಬೋದು ಅಥವಾ ಗೋಲ್ಡ್ ಅನ್ನಾದ್ರೂ ಚೂಸ್ ಮಾಡ್ಬೋದು. ಆಟೋ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಗ್ಯಾಸ್ ಖಾಲಿ ಆಗಿದೆ ಅನ್ಸುತ್ತೆ ಅಲ್ವಾ ಸರ್? ಗೋವಿಂದ ಕೊಡಿ ಸರ್. ನಿಮ್ನ ನೋಡ್ಬಿಟ್ರಾ? 3303. 3303.
ಕಂಗ್ರಾಚುಲೇಷನ್ಸ್. 3303 3303. ವಾಟ್ ಅ ನಂಬರ್. 3211 ಒಂದು, 3303 ಇನ್ನೊಂದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಾರಥಿಗಳೇ. ನಿಮಗೂ ಬರಲಿ ಮುಂದಿನ ದಿನಗಳಲ್ಲಿ ಬಹುಮಾನಗಳು ಅಂತ ಹೇಳ್ತಾ, ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ಎಷ್ಟೋ ಜನರು ಕಷ್ಟದಲ್ಲಿರ್ತಾರೆ, ದುಡಿತಾ ಇರ್ತಾರೆ, ಆದ್ರೆ ದುಡ್ಡು ಸೇವ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಸೇವ್ ಮಾಡ್ತಾ ಇರ್ತಾರೆ, ಆದ್ರೆ ಅನ್ಕೊಂಡಂತ ವಸ್ತುಗಳನ್ನ ತಗೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಆ ವಸ್ತುಗಳ ರೇಟ್ ಆಗಿರಬಹುದು, ಅದಕ್ಕೆ ಎಕ್ಸ್ಟ್ರಾ ಹಾಕುವಂತ ಟ್ಯಾಕ್ಸ್ಗಳಾಗಿರಬಹುದು, ಸರ್ಜ್ ಚಾರ್ಜಸ್ ಆಗಿರಬಹುದು, GST, SC, ಈ ರೀತಿನ ಎಷ್ಟೊಂದು ವಿಧವಾಗಿ 100 ರೂಪೀಸ್ ನಾವು ದುಡಿತೀವಿ ಅಂತಂದ್ರೆ ಆಲ್ಮೋಸ್ಟ್ 30 ರೂಪೀಸ್ ನಮಗೆ ಹೀಗೆ ವ್ಯಯ ಆಗ್ತಾ ಇದೆ. ಸೊ ಅದನ್ನ ಎಲ್ಲವನ್ನ ಬದಿಗಿಟ್ಟು ನಾವು ಈ ರೀತಿಯಾಗಿ ಸೇವ್ ಮಾಡಬಹುದು ಅನ್ನೋದಾದ್ರೆ, ಸೊ ಪ್ಲೀಸ್ ಕಮ್ ಆ್ಯಂಡ್ ಡೂ ಜಾಯಿನ್ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್. ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೀಸನ್ 3 ಕೂಡ ಸ್ಟಾರ್ಟ್ ಮಾಡಬಹುದು. ಆ ಪ್ಲಾನಿಂಗ್ ಅಲ್ಲಿ ಇದ್ದಾರೆ, ಅದಕ್ಕೆ ಇನ್ನೂ ಟೈಮ್ ಇದೆ. ಸೀಸನ್ 2 ಬಹಳನೇ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಸೊ ಯಾರೆಲ್ಲ ಮೆಂಬರ್ಶಿಪ್ ಅನ್ನ ತಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ವಿನ್ನರ್ಸ್ ಆದಂಥವ್ರು ಎಲ್ರಿಗೂ ಕೂಡ ಹಾರ್ಟ್ಫುಲಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಈಗ ಎರಡನೇ ಆಟೋ ವಿನ್ನರ್, ಅವ್ರು ಆಟೋ ಆದ್ರೂ ತಗೋಬಹುದು, ಗೋಲ್ಡ್ ಆದ್ರೂ ತಗೊಳ್ಬಹುದು ಅಂತ ಹೇಳ್ತಾ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದ್ದೀವಿ ಮೇಡಮ್. ಎಲ್ಲಿಂದ ನೀವು? ಇಲ್ಲಿ ಪೀಣ್ಯ ಮೇಡಮ್. ಪೀಣ್ಯ ಇಂದನಾ? ಓಕೆ. ನೀವು ವಿಜುವಲ್ ಗ್ರೂಪ್ ಅಲ್ಲಿ ಮೆಂಬರ್ ಆಗಿದ್ದೀರಾ, ನೆನಪಿದೆಯಾ? ಹೌದು ಮೇಡಮ್. ಓಕೆ, ಏನ್ ಸರ್ ನಿಮ್ಮ ಕೂಪನ್ ನಂಬರ್? ಅದು ಕೂಪನ್ ನಂಬರ್ 3 ಇದಾವೆ ಮೇಡಮ್. 3 ಕೂಪನ್ ಇದೆಯಾ? ಓಕೆ. ಅದ್ರಲ್ಲಿ ಒಂದು ನಿಮ್ಗೆ ಬಹುಮಾನ ಬಂದಿದೆ. ಏನ್ ಬಂದಿದೆ ಗೆಸ್ ಮಾಡ್ಬೋದಾ? ನೋಡಿಲ್ಲ ಮೇಡಮ್, ಸ್ವಲ್ಪ ಏನೋ ಬೇರೆ ಟೆನ್ಷನ್ ಅಲ್ಲಿ ಇದ್ವಿ ನಾವು. ಏನ್ ಕೆಲಸ ಮಾಡೋದು ತಾವು? ನಾವು ಪೋರ್ಟರ್ ಮೇಡಮ್, ಡೆಲಿವರಿ ಕೆಲಸ ಮಾಡ್ತೀವಿ. ಡೆಲಿವರಿ ಮಾಡ್ತೀರಾ? ಓಕೆ. ಅಂದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡೋದಾ? ಇಲ್ಲ ಮೇಡಮ್, ಇದು ಪೋರ್ಟರ್, ಪಾರ್ಸಲ್ ಡ್ರಾಪ್ ಮಾಡೋ ಕಂಪನಿ. ಗೊತ್ತಾಯ್ತು. 2 ವೀಲರ್ ಅಲ್ಲಿ ಪಾರ್ಸಲ್ ಮಾಡ್ತೀರಾ? ಹೌದು ಮೇಡಮ್. ಇನ್ಮೇಲೆ ಬಿಸಿಲು, ಮಳೆ, ಗಾಳಿ, ಚಳಿ ನಿಮ್ಗೆ ಯಾವ್ದು ತಾಗ್ಬಾರ್ದು ಅಂತ ಹೇಳಿ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ಕಡೆಯಿಂದ ಆಟೋ ಬಂದಿದೆ, ಬಂಪರ್ ಬಹುಮಾನ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಾ, ನೀವು 2 ವೀಲರ್ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ, ಇನ್ಮೇಲೆ ಅದನ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಆಟೋ ಸಿಕ್ಕಿದೆ. ಸೊ ಕಂಗ್ರಾಚುಲೇಷನ್ಸ್ ನಿಮ್ಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ಫುಲ್ ಖುಷಿ ಆಯ್ತು. ಖುಷಿಯಾಗಿರಿ. ಯಾವಾಗ್ಲೂ ನಿಮ್ಮ ಕೆಲಸ ಇನ್ನೂ ಹೆಚ್ಚು ಬೆಳೀತಾ ಹೋಗ್ಲಿ ಅಂತ ವಿಶ್ ಮಾಡ್ತೀವಿ. ಅಂಡ್ ಮಿಕ್ಕಿದೆಲ್ಲ ಮಾಹಿತಿಯನ್ನ ನಮ್ಮ ಸ್ಟಾಫ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲೇ ಇದೆ, ಕಣ್ಮುಂದನೇ ಇದೆ ಎಕ್ಸಾಂಪಲ್. ಎಷ್ಟೊಂದು ಜನ ಕಷ್ಟದಲ್ಲಿರುವಂಥವರಿಗೆ ಒಂದು ಒಳ್ಳೆಯ ದಾರಿದೀಪ ಅಂತಾನೆ ಹೇಳ್ಬಹುದು. ಸುಮಾರು 5,500-6 ಸಾವಿರ ಗ್ರಾಹಕರನ್ನ ಪಡ್ಕೊಂಡಿದೆ ನಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸು. ದುಡ್ಡು ಕೊಟ್ರು ಎಲೆಕ್ಷನ್ಸ್ಗೆ ವೋಟ್ ಹಾಕೋರ್ನ ಕರ್ಕೊಂಡ್ ಬಂದ್ರು ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅಂಥದ್ರಲ್ಲಿ ದುಡ್ಡು ಕೊಟ್ಟು ನೀವು ಮೆಂಬರ್ಸ್ಗಳಾಗಿ ಸೊ ನಮ್ಮ ಸಂಸ್ಥೆನ ಬೆಳೆಸ್ತಾ ಎಷ್ಟೊಂದು ಜನ ಗ್ರಾಹಕರನ್ನ ಅವರ ಕನಸುಗಳನ್ನ ಈಡೇರಿಸೋದಕ್ಕೆ ನೀವು ಎಲ್ಲರೂ ಕೂಡ ಸಹಕಾರಿಯಾಗಿದ್ದೀರಿ. ಸೊ ನಮ್ಮೆಲ್ಲ ಗ್ರಾಹಕರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಈಗ ಸರ್ಪ್ರೈಸ್ ಗಿಫ್ಟ್ ಬಂದಿದೆ ಸರ್ಗೆ. ಲಾಸ್ಟ್ ಟೈಮ್ ಬಂದಿತ್ತು ಸರ್ಪ್ರೈಸ್ ಗಿಫ್ಟ್, ತಗೊಳಕ್ಕೆ ಅಂತಾನೆ ಬಂದಿದ್ದಾರೆ, ಇಲ್ಲಾಂದ್ರೆ ಬರ್ತಾ ಇರ್ಲಿಲ್ಲ ಸರ್. ಬನ್ನಿ ಸರ್, ಎವ್ರಿ ಮಂತ್ ಬನ್ನಿ. ಸೊ ನಮಗೂ ಖುಷಿ ಆಗುತ್ತೆ, ನಮ್ಮ ಗ್ರಾಹಕರನ್ನ ನೋಡಿದಾಗ ಇನ್ನೂ ಎನರ್ಜಿ ಬರುತ್ತೆ. ಇನ್ನೊಂದಷ್ಟು ಗ್ರಾಹಕರನ್ನ ತಗೊಂಡ್ ಬರ್ಬೇಕು ನೀವು. ಓಕೆ, ಗುಡ್ ಲಕ್. ಇನ್ಮೇಲೆ ಬರ್ಲಿ, ನಿಮ್ಗೂ ಸಾಕಷ್ಟು ಬಹುಮಾನಗಳು ಬರ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಮ್ರಾನ್ ಸರ್, ಕೊನೆಯಲ್ಲಿ ನಮ್ಮ ಗ್ರಾಹಕರಿಗೆ ಇನ್ನೇನಾದ್ರೂ ಒಂಚೂರು ಕಿವಿ ಮಾತುಗಳು. ಯಾಕೆಂದ್ರೆ ಸೀಸನ್ 2 ಕೂಡ ನೋಡ್ತಾ 5 ಮಂತ್ಸ್ ಮುಗ್ದೇ ಹೋಯ್ತು, ಇನ್ನು 15 ತಿಂಗಳು ಮಾತ್ರವೇ ಬಾಕಿ ಇರುವಂಥದ್ದು. ಸೊ ನೀವೆಲ್ಲರೂ 10ನೇ ತಾರೀಕಿನ ಮುಂಚಿತವಾಗಿ ಪೇಮೆಂಟ್ಸ್ ಅನ್ನ ಮಾಡಿ, ಆದಷ್ಟು ಪೇಮೆಂಟ್ಸ್ ಅನ್ನ ಮಾಡಿದಂಥ ಸ್ಕ್ರೀನ್ ಶಾಟ್ಸ್ ಅನ್ನ ನಿಮ್ಮ ಕೋಆರ್ಡಿನೇಟರ್ಸ್ ಯಾರಿರ್ತಾರೆ ಸೊ ಅವರಿಗೆ ಕಳಿಸಿ ಅಂತ ಹೇಳ್ತಾ, ಸೊ ಇಮ್ರಾನ್ ಸರ್ ಒಂದೆರಡು ಮಾತು. ಎಲ್ಲ ನನ್ನ ಪ್ರೀತಿಯ ವಿಜುವಲ್ ಗ್ರೂಪ್ ಅಸೋಸಿಯೇಟ್ ಗ್ರಾಹಕರೇ, ಎಲ್ಲ ನನ್ನ ಪ್ರೀತಿಯ ವಿಜುವಲ್ ಗ್ರೂಪ್ ಅಸೋಸಿಯೇಟ್ನ ಗ್ರಾಹಕರೇ, ಆಲ್ರೆಡಿ ಸೀಸನ್ 1ನಲ್ಲಿ 12 ತಿಂಗಳು ನಡೆಸಿ
ಈಗ ಸೀಸನ್ 2 ಅಲ್ಲಿ ಆಲ್ಮೋಸ್ಟ್ 5 ತಿಂಗಳು ಮುಗಿಯಿತು. ಎಲ್ಲ ಗ್ರಾಹಕರು, ಬಹಳಷ್ಟು ಗ್ರಾಹಕರು ನಮ್ಮನ್ನ ಬೆಂಬಲಿಸಿದ್ದಾರೆ. ಬೆಂಗಳೂರಿಂದ, ಹಾಗೇನೆ ಮೈಸೂರು, ಹಾಸನ, ರಾಮನಗರ, ಆಲ್ ಓವರ್ ಕರ್ನಾಟಕದಿಂದ ಮೆಂಬರ್ಗಳಿದ್ದಾರೆ. ಹಾಗಾಗಿ ಅವರೆಲ್ಲರ ನಂಬಿಕೆಯನ್ನ ಉಳಿಸಿಕೊಂಡು ಹೋಗುವಂತ ಸಂಸ್ಥೆಯಾಗಿದೆ ವಿಷನ್ ಗ್ರೂಪ್. ಅದೇ ತರ ಇನ್ನೂ ಕೂಡ ಅವಕಾಶಗಳಿದೆ. 15 ತಿಂಗಳ ಅವಕಾಶ ಇದೆ. 10ನೇ ತಿಂಗಳಲ್ಲಿ ಒಬ್ಬರಿಗೆ ಮನೆ, 20ನೇ ತಿಂಗಳಲ್ಲಿ ಒಬ್ಬರಿಗೆ ಮನೆ ಇರುವಂಥದ್ದು. ಯಾರು ವಿಜೇತರಾಗ್ತಾರೆ ಅವರಿಗೆ, ಯಾರೆಲ್ಲ ವಿಜೇತರಾಗಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೆ ಯಾರೆಲ್ಲ ಇನ್ನೂ ಅವಕಾಶಗಳಿದೆ, ಯಾರು ಕೂಡ ವಿಜೇತರಾಗಬೇಕು ಅಂತ ಇಲ್ಲ. ಎಲ್ಲರೂ ಕೂಡ ಆದಷ್ಟು ಬೇಗ ಪಾವತಿ ಮಾಡಿ ಸ್ಕ್ರೀನ್ ಶಾಟ್ಗಳನ್ನು ಕಳಿಸಿ, ಹಾಗೆ ಸಂಸ್ಥೆಗೆ ಬೆಂಬಲಿಸಿ. ಧನ್ಯವಾದಗಳೊಂದಿಗೆ ಮೇಡಮ್ಗೆ ಸರ್, ಅದ್ರ ಜೊತೆಗೆ ಒಂದು ನಿಮಿಷ ವೆಂಕಟಸ್ವಾಮಿ ಅವರಿಗೆ ಇವತ್ತು 2 ಬಹುಮಾನಗಳು ಬಂದಿದ್ದು. ಸೊ ಒಂದು ಸರ್ಪ್ರೈಸ್ ಗಿಫ್ಟ್ ಹಾಗೆ ಗೋಲ್ಡ್ ರಿಂಗ್ ಬಂದಿರೋಂಥದ್ದು. ಏನಪ್ಪ ಪ್ರತಿ ತಿಂಗಳು ಇವ್ರಿಗೆ ಏನಾದ್ರು ಒಂದು ಬರ್ತಾನೆ ಇರುತ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಕೂಪನ್ಗಳು ಇದೆ ಇವ್ರದ್ದು. ಸೊ ಅಲ್ವಾ ಸರ್? ಸುಮಾರು ಎಷ್ಟಿದೆ? 15 ಕೂಪನ್ಸ್ಗಳು ಇರೋದ್ರಿಂದ ಒನ್ ಆರ್ ದಿ ಅದರ್ ಅವರಿಗೆ ಒಂದೊಂದು ಕೂಪನ್ಸ್ಗಳು, ಗಿಫ್ಟ್ಗಳು. ಎಸ್, 0305 ನಾನು ಅದಕ್ಕೆ ಹೇಳಿದೆ ಸರ್ಗೆ, ಮನೆಗೆ ಅಡುಗೆ ಸಾಮಾನುಗಳು ಏನು ತಗೊಳ್ಳೇಬೇಡಿ ನೀವು, ಇಲ್ಲೇ ಬರ್ತಾ ಇರುತ್ತೆ, ಡೋಂಟ್ ವರಿ ಅಂತ. ಸೊ ಅಂಡ್ ಹಾಗೆ ಸರ್ ಗೋಲ್ಡ್ ರಿಂಗ್ ಅನ್ನ ಕೂಡ ವಿನ್ ಮಾಡಿದ್ದಾರೆ. ಸೊ 15 ಕಾರ್ಡ್ ಇದೆ ಹೇಳಿದ್ರು. ಸೊ ಅಷ್ಟು ಹಾರ್ಡ್ ವರ್ಕಿಂಗು ಅಂಡ್ ತುಂಬಾ ಜನರನ್ನ ಕೂಡ ಮೆಂಬರ್ಸ್ ಆಗಿ ಕರ್ಕೊಂಡು ಬರ್ತಾರೆ ಕೂಡ. ಹೌದು ಸರ್, ಸ್ಮೈಲ್, ನಗಬೇಕು. ದೊಡ್ಡ ಸ್ಮೈಲ್ ಬರಲ್ಲ, ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಬೆಟ್ಸ್ವಾಮಿ ಅವರೇ. ಸೊ ನಿಮ್ಮ ಕಡೆಯಿಂದ ಸಂಸ್ಥೆಗೂ ಒಳ್ಳೇದಾಗಲಿ, ಸಂಸ್ಥೆಯಿಂದ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಯಾರೆಲ್ಲ ವಿನ್ ಮಾಡಿದ್ದೀರಾ, ಸೊ ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ ಇವತ್ತು ಕೂಡ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಡೋಂಟ್ ವರಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಮಂತ್ ಕೂಡ ಇರುತ್ತೆ ಕಾರ್ಯಕ್ರಮ. ಸೊ ಇನ್ನು 15 ತಿಂಗಳ ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ಮನೆ ಇದೆ, ಬೈಕ್ಗಳಿದಾವೆ, ಕಾರ್ ಇದೆ. ಸೊ 2 ಮನೆ ಸಿಗ್ತಾ ಇರುವಂಥದ್ದು, ಸೈಟ್ ಇದೆ, ಅಥವಾ ಗೋಲ್ಡ್ ಅನ್ನ ಕೂಡ ನೀವು ಚೂಸ್ ಮಾಡಿ